ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನೀವು ಕೂಡ ಹೀಗೆ ಮಸ್ತಾಗಿರಿ. ಒಬ್ಬ ದೊಡ್ಡ ಸ್ಟಾರ್ಗೆ ಸಂಬಂಧಪಟ್ಟಂಥ ಕೇಸ್ ಆಯಿತು. ಪ್ರೆಷರ್ ಇರುತ್ತಾ ಸರ್? ಹೈ ಪ್ರೊಫೈಲ್ ಪೀಪಲ್ ಇದ್ದಾಗ, ಕನೆಕ್ಟೆಡ್ ಪೀಪಲ್ ಇದ್ದಾಗ ಪ್ರೆಷರ್ ಪ್ರಶ್ನೆ ಉದ್ಭವಿಸಿದಿಲ್ಲ ಅಥವಾ ಬರೋದಿಲ್ಲ. ರೌಡಿ, ಆ ಏರಿಯಾದ ರೌಡಿ, ಈ ಏರಿಯಾದ ರೌಡಿ, ಇದನ್ನು ಕಂಪ್ಲೀಟ್ ಆಗಿ ಎಂಡ್ ಮಾಡೋಕ್ಕಾಗಲ್ವಾ ಸರ್? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ. ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟೋಕೆ ನಮ್ಮ ಪೊಲೀಸರು ಯಾವೆಲ್ಲ ರೀತಿ ಅಪ್ಡೇಟ್ ಮಾಡಲಾಗ್ತಾ ಇದೆ ನಮ್ಮ ಪೊಲೀಸಿಂಗಲ್ಲಿ? ಈ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ನಗರದಿಂದಲೇ ಪ್ರಾರಂಭ ಆಗಿದೆ. ಇಡೀ ಭಾರತ ದೇಶದಲ್ಲಿ ತ್ವರಿತವಾಗಿ ಈ 1930ಗೆ ಮಾಹಿತಿಯನ್ನು ಕೊಟ್ಟರೆ ಆ ಅಕೌಂಟನ್ನು ನಮಗೆ ಬ್ಲಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಸಿಬ್ಬಂದಿಯನ್ನು ಜನಸ್ನೇಹಿಯನ್ನಾಗಿ ಮಾಡೋಕೆ ನಿಮ್ಮ ಅಪ್ರೋಚ್ ಏನು ಸರ್? ಈ ಓಲಾ ಊಬರನ್ನು ನೀವು ಉಪಯೋಗ ಮಾಡೋ ರೇಟಿಂಗ್ ಯಾವ ರೀತಿ ಕೊಡ್ಬೋದು, ಇಲ್ಲೂ ಕೂಡ ನೀವು ರೇಟಿಂಗನ್ನು ಕೊಡ್ಬೋದು. ರಜೆಗಳು ಬೇಕಾಗಿರುತ್ತೆ, ಬಟ್ ಅದೆಲ್ಲ ಸಫಿಷಿಯೆಂಟಾಗಿ ಸಿಗ್ತಾ ಇದೆಯಾ ಅಂತ? ಪ್ರತಿ ತಿಂಗಳು ಅವ್ರಿಗೆ 4 ರಜೆನ ಕೊಡಲೇಬೇಕು ಅಂತ ನಾವು ಇದನ್ನು ಮಾಡಿಬಿಟ್ಟಿದ್ದೀವಿ. ನ್ಯಾಯ ಸಂಹಿತ, ಸಾಕ್ಷ್ಯ ಸಂಹಿತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ಚಾಲೆಂಜಸ್ ಇದೆಯಾ? ನಮಗೂ ಕೂಡ ಸ್ವಲ್ಪ ಆತಂಕಗಳಿದ್ದು. ಸೋಷಿಯಲ್ ಮೀಡಿಯಾ ಮೀಮ್ಸ್ ಮಾಡೋರು ಯಾವ ರೀತಿ ಸ್ಕಿಲ್ಸ್ ಯೂಸ್ ಮಾಡ್ತಾರೆ, ಅದೇ ಲೆವೆಲ್ನ ಸ್ಕಿಲ್ನ ಪೊಲೀಸರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಫ್ಯೂ ಮೂಮೆಂಟ್ಸ್ ಲೇಟರ್ ಅಂತ. ನಿಮ್ಮ ಹಾಬೀಸ್ ಏನು? ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ನೀವು ಹೇಗಿರ್ತೀರಿ? ಐ ಹ್ಯಾವ್ ಬೈಕ್ಸ್, ಐ ಗೋ ಫಾರ್ ಬೈಕ್ ರೈಡಿಂಗ್. ಮತ್ತು ಫಿಟ್ನೆಸ್ ಆ್ಯಂಡ್ ಡಯಟ್ ವಿಚಾರಕ್ಕೆ ಬಂದರೆ ಸರ್? ಐ ಈಟ್ ಓನ್ಲಿ 1 meal in a day. 30 ಉಂಡೋನು ಯೋಗಿ, 2 ಉಂಡೋನು ಭೋಗಿ, 3 ಉಂಡೋನು ರೋಗಿ, 4 ಉಂಡೋನು ಹೊತ್ಕೊಂಡು ಹೋಗಿ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬೆಂಗಳೂರು ಒಂದು ಯಾವುದೋ ಒಂದು ಸಿಟಿ ಅಲ್ಲ. ಇದು ಭಾರತದಲ್ಲಿ ಇಡೀ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡ್ತಾ ಇರೋದೇ ಬೆಂಗಳೂರು, ಮುಂಬೈ, ದಿಲ್ಲಿ, ಹೈದರಾಬಾದ್, ಚೆನ್ನೈ, ಗುರ್ಗಾಂವ್, ದಿಲ್ಲಿ, ಈ ಥರ ಒಂದು 8-10 ನಗರಗಳನ್ನು ನೀವು ಕೌಂಟ್ ಮಾಡ್ಬೋದು. ಇಡೀ ದೇಶದ ಎಕಾನಮಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಬೆಂಗಳೂರು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಸಿಟಿ ಕರ್ನಾಟಕದಲ್ಲಿದೆ. ಕರ್ನಾಟಕದ ಆರ್ಥಿಕತೆಗೆ ಬಹುಪಾಲು ಕೊಡುಗೆಯನ್ನು ಈ ಬೆಂಗಳೂರು ಒಂದು ಜಿಲ್ಲೆ, ಈ ಒಂದು ನಗರ ಕೊಡ್ತಾ ಇದೆ. ಕರ್ನಾಟಕದ ಪಾಪ್ಯುಲೇಷನ್ನ ದೊಡ್ಡ ಭಾಗ ಈ ಚಿಕ್ಕ ಸಿಟಿಯಲ್ಲಿ ವಾಸಿಸ್ತಾ ಇದೆ. ಉದ್ಯೋಗ ಕೊಡ್ತಾ ಇದೆ ರಾಜ್ಯದವರಿಗೆ, ದೇಶದವರಿಗೆ, ಹೊರ ದೇಶದವ್ರಿಗೂ ಕೂಡ. ಇಂತಹ ಬೆಂಗಳೂರು ಮಹಾನಗರದ ಪೊಲೀಸ್ ಬಾಸ್ ಬಿ ದಯಾನಂದ್ ಅವರು ನಮ್ಮೊಂದಿಗೆ ಇವತ್ತು ಮಸ್ತ್ ಮಗ .comನ ಫ್ರೀ ಸ್ಪೀಚ್ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಪಾಡ್ಕಾಸ್ಟನ್ನು ಮುಂದುವರಿಸೋಕ್ಕಿಂತ ಮುಂಚೆ ದಯಾನಂದ್ ಸರ್ ಅವರ ಜರ್ನಿಯನ್ನು, ಅವರ ಒಂದು ಕಿರು ಪರಿಚಯವನ್ನು, ಎಲ್ಲರಿಗೂ ಪರಿಚಯ ಇದ್ದೇ ಇರ್ತಾರೆ, ಬಟ್ ಸ್ಟಿಲ್ ಅವರ ಒಂದು ಬಾಲ್ಯದಿಂದ ಇಲ್ಲಿ ತನಕದ ಜರ್ನಿಯನ್ನು ಕ್ವಿಕ್ ಆಗಿ ನಾವು ನೋಡ್ಕೊಂಬರೋಣ. ಬಿ ದಯಾನಂದ IPS 2023 ಮೇ 30 ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿರೋ ಇವರು ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನವರು. 1994 ಬ್ಯಾಚಿನ IPS ಅಧಿಕಾರಿ ದಯಾನಂದ್ ಅವರು 1998ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು. ನಂತರ 2008ರವರೆಗೆ ದಕ್ಷಿಣ ಕನ್ನಡ, ಕೋಲಾರ, ಚಿತ್ರದುರ್ಗ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಾದ ನಂತರ 2008ರಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಬಡ್ತಿ ಪಡಿತಾರೆ. ನಂತರ 2011ರಲ್ಲಿ ಬೆಂಗಳೂರಿನಲ್ಲಿ ಜಾಯಿಂಟ್ ಪೊಲೀಸ್ ಕಮಿಷನರ್ ಆಗಿ, 2013ರಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಾರೆ. ನಂತರ 2015ರಲ್ಲಿ ಮೈಸೂರು ಪೊಲೀಸ್ ಆಯುಕ್ತರಾಗಿ, ಹಾಗೆ 2016ರಲ್ಲಿ ರಾಜ್ಯ ಗುಪ್ತಚರ ಇಲಾಖೆಯ IGPಯಾಗಿ ಕಾರ್ಯನಿರ್ವಹಿಸುತ್ತಾರೆ. ದಯಾನಂದ್ ಅವರ ಅಮೋಘ ಸೇವೆಗಾಗಿ 2 ಬಾರಿ ರಾಷ್ಟ್ರಪತಿ ಪದಕ ಕೂಡ ಸಿಕ್ಕಿದೆ. 2004ರಲ್ಲಿ ಕೊಸೊವೊದಲ್ಲಿನ ಸೇವೆಗಾಗಿ ವಿಶ್ವಸಂಸ್ಥೆ ಪೀಸ್ ಕೀಪರ್ಸ್ಗೆ ನೀಡುವ ಪದಕ ಕೂಡ ಲಭಿಸಿದೆ. ಪ್ರಸ್ತುತ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ತುಂಬ ಧನ್ಯವಾದ ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕೆ. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ 23 ಲಕ್ಷ ವೀಕ್ಷಕರ ಪರವಾಗಿ ತುಂಬ ದೊಡ್ಡ ಥ್ಯಾಂಕ್ಸನ್ನು ನಿಮಗೆ ಹೇಳೋಕೆ ನಾನು ಬಯಸ್ತೀನಿ. ಸರ್, ಪ್ರತಿಯೊಬ್ಬರಿಗೂ ಕೂಡ ಈಗ ಇಂತಹ ಒಂದು ಉನ್ನತ ಸ್ಥಾನಕ್ಕೆ ಬಂದಾಗ ನಿಮ್ಮ ಜರ್ನಿ ನಾವು ನೋಡಿದ್ವಿ. ಹಂತವಾಗಿ ಪೊಲೀಸ್ ಇಲಾಖೆಯಲ್ಲಿ 1994 ಬ್ಯಾಚ್ನ IPS ಆಫೀಸರ್ ಹಂತವಾಗಿ ಬೆಳೆದು ಈಗ ಒಂದು ಉನ್ನತ ಸ್ಥಾನಕ್ಕೆ ಬಂದಂಥ ಟೈಮ್ನಲ್ಲಿ ಅವರ ಜೀವನದ ಒಂದು ಇಂಪಾರ್ಟೆಂಟ್ ಘಟ್ಟ ಅದು. ಅವ್ರ ಲೈಫ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅದು, ಗೋಲ್ಡನ್ ಮೂಮೆಂಟ್ ಅದು. ಅವ್ರಿಗೊಂದು ಗುರಿ ಉದ್ದೇಶ ಇರುತ್ತೆ. ನಾನು ಇಲ್ಲಿಗೆ ಬಂದಿದ್ದೀನಿ, ನನ್ನ ಕಾರ್ಯಶೈಲಿ ಈ ಥರ ಇರಬೇಕು,
ನಾನು ಈ ರೀತಿ ಬದಲಾವಣೆಗಳಿಗೆ ಕಾರಣ ಆಗಬೇಕು ಅನ್ನೋ ಗುರಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನೀವು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಅತ್ಯಂತ ಜವಾಬ್ದಾರಿಯ ಸ್ಥಾನದಲ್ಲಿ ಕೂತಾಗ ನಾನೀಗ ಹೇಳಿದಂಥ ವಿಚಾರಗಳಲ್ಲಿ ನಿಮ್ಮ ಮೈಂಡಿಗೆ ಏನೆಲ್ಲ ಥಾಟ್ಸ್ ಬಂತು ಸರ್? ಇಲ್ಲ, ಪೊಲೀಸಿಂಗ್ ಏನಿದೆ ಅದು ಕೇವಲ ಒಬ್ಬ ವ್ಯಕ್ತಿಯ ಒಂದು ಕರ್ತವ್ಯ ಅಥವಾ ಜವಾಬ್ದಾರಿ ಆಗೋದಿಲ್ಲ. ನಾವು ಸಾಂಘಿಕವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ. ಇಟ್ಸ್ ಎ ಟೀಮ್ ವರ್ಕ್. ಅದೇ ರೀತಿಯಾಗಿ ನೀವು ಬೆಂಗಳೂರು ನಗರದ ಬಗ್ಗೆ ಸಾಕಷ್ಟು ಸಂಕ್ಷಿಪ್ತವಾಗಿ ಭಾಳ ಉತ್ತಮವಾಗಿ ಹೇಳಿದ್ದೀರ. ಇದು ಒಂದು ವಿಶ್ವ ದರ್ಜೆಯ ನಗರ. ಈ ವಿಶ್ವ ದರ್ಜೆಯ ನಗರಕ್ಕೆ ವಿಶ್ವ ದರ್ಜೆಗೆ ತಕ್ಕ ಆಗಿರ್ತಕ್ಕಂಥ ಒಂದು ಪೊಲೀಸಿಂಗ್ ವ್ಯವಸ್ಥೆ ಕೂಡ ಬೇಕಾಗ್ತದೆ. ಏಕೆಂದರೆ ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಬೇರೆ ಹೊರ ರಾಜ್ಯದವರು, ಹೊರ ದೇಶದವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇರೋದರಿಂದ ಮತ್ತು ಜೊತೆಗೆ ಈ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಗಳೂರು ನಗರ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇರೋದ್ರಿಂದ ಪೊಲೀಸಿಂಗ್ ವ್ಯವಸ್ಥೆಯೂ ಕೂಡ, ಕಾನೂನು ಸುವ್ಯವಸ್ಥೆಯೂ ಕೂಡ ಅಷ್ಟೇ ಉತ್ತಮ ದರ್ಜೆಯದ್ದಾಗಿರಬೇಕಾಗ್ತದೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎವಾಲ್ವ್ ಆಗಿ ಬಂದಿದೆ. ಸೊ ಈಗಿರೋದನ್ನು ನಾವು ಇನ್ನೂ ಉತ್ತಮಪಡಿಸಲಿಕ್ಕೆ, ಇನ್ನೂ ಬಲಪಡಿಸಲಿಕ್ಕೆ, ಇನ್ನೂ ಜನಸ್ನೇಹಿಯಾಗಿ ಮಾಡಲಿಕ್ಕೆ, ಜನರೊಂದಿಗೆ ಸೇರಿ ನಾವು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ. ಸರ್, ಅದೇ ನಾನು ಕೇಳ್ಪಟ್ಟಿರೋ ಮಾಹಿತಿ ಪ್ರಕಾರ ನೀವು ಕಮಿಷನರ್ ಆದ ಬಳಿಕ ಟೆಕ್ನಾಲಜಿಯ ಬಳಕೆ, ಇದು ಟೆಕ್ ಸಿಟಿ ನಮ್ಮದು ಅಂತ ನಾವು ಕರೆಸ್ಕೋತೀವಿ. ಪೊಲೀಸರು ಟೆಕ್ ಬಳಸಿಲ್ಲ ಅಂದರೆ ಹೇಗೆ? ನೀವು ಅದನ್ನು ಸಂಕ್ಷಿಪ್ತವಾಗಿ ಇವಾಗ ಹೇಳಿದ್ರಿ. ನಿಮ್ಮ ಇಲಾಖೆಯಿಂದ ನನಗೆ ಸಿಕ್ಕಿರೋ ಕೆಲವೊಂದಷ್ಟು ಹಾಗೆ ಮಾಹಿತಿ ಪ್ರಕಾರ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಈ ಮಾಡ್ರನ್ ಸೈಬರ್ ಟೆಕ್ನಾಲಜಿಯನ್ನು ಆಗಿರ್ಬೋದು, ಎಫೆಕ್ಟಿವ್ ಆಗಿ ನೀವು ಬಂದ ಬಳಿಕ ಅದೊಂದು ಚೇಂಜ್ ಕಾಣ್ತಾ ಇದೆ, ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗ್ತಾ ಇದೆ ಅನ್ನೋದು ನಾವು ಕೇಳ್ಪಟ್ವಿ. ಮುಖ್ಯವಾಗಿ ಸಡನ್ನಾಗಿ ಈಗ ಪೊಲೀಸರಿಗೆ CCTV ಫುಟೇಜಸ್ನ ಅವಶ್ಯಕತೆ ಇದ್ದರೆ ಜಸ್ಟ್ ಅವರೊಂದು ಆ್ಯಪ್ ಮೂಲಕ ಅವರು ಅದನ್ನು ತರಿಸ್ಕೋಬೋದು. ಆಫೀಸರ್ಗಳು ಅವರು ಫೇಸ್ನ ರನ್ ಮಾಡಿಬಿಟ್ಟು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಆತ ವ್ಯಕ್ತಿ ಓಡಾಡ್ತಿದ್ರು ಕೂಡ ಆತನ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ, ಅದನ್ನು ತರಿಸ್ಕೋಬೋದು, ಟ್ರ್ಯಾಕ್ ಮಾಡಬಹುದು. ಈ ರೀತಿದೆಲ್ಲ ಬದಲಾವಣೆಗಳ ಬಗ್ಗೆ ನಾವು ಕೇಳ್ಪಟ್ವಿ. ಸೊ ಆ ಬದಲಾವಣೆ ಬಗ್ಗೆ ಹೇಳೋದಾದರೆ, ಹೌದು, ಈಗಾಗಲೇ ನೀವು ಹೇಳಿದ ಹಾಗೆ ಬರೀ ಈಗ ಮಾತ್ರ ಅಲ್ಲ, ಬೆಂಗಳೂರು ಪೊಲೀಸರು ಅಥವಾ ಕರ್ನಾಟಕ ಪೊಲೀಸರು ಮೊದಲಿಂದ ಕೂಡ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಇದು ಟೆಕ್ ಕ್ಯಾಪಿಟಲ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಆ ರೀತಿಯ ಒಂದು ರಿಸೋರ್ಸಸ್ ಕೂಡ ಸಿಗ್ತಾ ಇದೆ. ಅದು ಟ್ರಾಫಿಕ್ ನಿರ್ವಹಣೆ ವಿಷಯ ಇರ್ಬೋದು ಅಥವಾ ಸೈಬರ್ ಕ್ರೈಮ್ಗಳ ವಿಷಯ ಇರ್ಬೋದು, ಸಾಕಷ್ಟು ತಂತ್ರಜ್ಞಾನವನ್ನು ನಾವು ಮೊದಲಿಂದ ಕೂಡ ಬಳಸ್ಕೊಂಡು ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಬೆಂಗಳೂರು ನಗರ ಪ್ರಥಮವಾಗಿ ಈ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ನಗರದಿಂದಲೇ ಪ್ರಾರಂಭ ಆಗಿದೆ ಇಡೀ ಭಾರತ ದೇಶದಲ್ಲಿ. ಅಥವಾ ಸೈಬರ್ ಲ್ಯಾಬನ್ನು ನಾವೇ ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಮಾಡಿದ್ದು. ಮುಖ್ಯವಾಗಿ ಟ್ರಾಫಿಕ್ನಲ್ಲಿಯೂ ಕೂಡ ಈ ಬ್ಲ್ಯಾಕ್ ಬೆರಿಗಳನ್ನು ಉಪಯೋಗಿಸಿ ನಾವು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟಿಯನ್ನು ಶುರು ಮಾಡಿದ್ವಿ. ನಂತರದಲ್ಲಿ ಸಿಗ್ನಲ್ಗಳನ್ನು ಜಂಕ್ಷನ್ಗಳಲ್ಲಿ ಏನು ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಸಿಗ್ನಲ್ ಲೈಟ್ಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ಕೊಂಡು ಬರ್ತಾ ಇದ್ದೀವಿ. ಆಯಾ ಸಮಯಕ್ಕೆ ಸಂದರ್ಭಕ್ಕೆ ಲಭ್ಯ ಇರತಕ್ಕಂಥ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಹುಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಬಿಗ್ ಡಾಟಾ ಅನಾಲಿಟಿಕ್ಸ್ ಇರ್ಬೋದು, ಫೇಶಿಯಲ್ ರೆಕಗ್ನಿಷನ್ ಇರ್ಬೋದು, ANPR ನಂಬರ್ ಪ್ಲೇಟ್ ರೆಕಗ್ನಿಷನ್ ಏನಿದೆ, ಅವುಗಳನ್ನು ಪೊಲೀಸರ ಒಂದು ಸಾಮರ್ಥ್ಯವನ್ನು ವೃದ್ಧಿಸೋಕ್ಕೋಸ್ಕರ ನಾವು ನಿರಂತರವಾಗಿ ನಿಯತವಾಗಿ ಮಾಡ್ತಾ ಇದ್ದೇವೆ. CCTVಗಳು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ CCTV ಕ್ಯಾಮ್ರಾಗಳಿದ್ದಾವೆ ಅವುಗಳ ನಮಗೆ ಕ್ರೈಮ್ ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್ನಲ್ಲಿ ಭಾಳ ಅನುಕೂಲ ಆಗ್ತಾಯಿದೆ. ಅವುಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು, ವಿಡಿಯೋ ಅನಾಲಿಟಿಕ್ಸು. ಇಲ್ಲಿ ಒಂದು ಘಟನೆ ಮೆನ್ಷನ್ ಮಾಡಬೇಕು. ಇದು ನಮ್ಮ ಆಫೀಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ವಿಚಾರ. ನಮ್ಮಲ್ಲಿ ಮುನಿರಾಜು ಅಂತ ಒಬ್ರು ಇದ್ದಾರೆ, ಅವ್ರು ನಮ್ಮಲ್ಲಿ ಕೋಆರ್ಡಿನೇಟರ್ ಆಗಿದ್ದಾರೆ. ಅವರು ಬೈಕಲ್ಲಿ ಓಡಾಡ್ತಾರೆ ಆಫೀಸಿಂದ ಮನೆಗೆ. ಅವರಿಗೆ ಚೆಕ್ ಮಾಡಿದಾಗ ಅವ್ರದ್ದು ಬೈಕ್ ಮೇಲೆ ಫೈನ್ ಬಿದ್ದಿರುತ್ತೆ, ಸಿಗ್ನಲ್ ಜಂಪ್ದು ಫೈನ್ ಬಿದ್ದಿರುತ್ತೆ. ಇವ್ರಿಗೆ ನೆನಪಿದೆ ಅದು ಯಾವಾಗ ಬಿದ್ದಿದ್ದು ಅಂತ. ಅಲ್ಲಿ ಹಿಂದಿಂದ ಆಂಬ್ಯುಲೆನ್ಸ್ ಬರ್ತಾಯಿತ್ತು, ಅದಕ್ಕೆ ದಾರಿ ಬಿಡೋಕ್ಕೋಸ್ಕರ ಇವರು ಮುಂದಕ್ಕೆ ಹೋಗಿದ್ರು. ಅದಾದಮೇಲೆ ಇವರು ನೋಡೋಣ ಅಂಥೇಳಿ, ಇವರಿಗೆ ಅಲ್ಲಿ ತನಕ ಏನಂತ ಹೋಪ್ ಇರಲಿಲ್ಲ, ಬಟ್ ನೋಡೋಣ ಅಂಥೇಳಿ ಬೆಂಗಳೂರು ಟ್ರಾಫಿಕ್ ಪೊಲೀಸರ ಇಮೇಲ್ ID ಗೆ ಮೇಲ್ ಮಾಡಿದ್ರು. ಈ ಥರ ಆಗಿದೆ, ನನಗೆ ಫೈನ್ ಬಂದಿದೆ, ನೋಡಿ ಇಫ್ ಪಾಸಿಬಲ್ ಒಂದ್ಸಲಿ ಚೆಕ್ ಮಾಡಿ ನೋಡಿ, ಆ್ಯಂಬುಲೆನ್ಸ್ ಬಂದಿರೋದು ನಿಜ ಅಂತಾದರೆ ರಿವರ್ಸ್ ಮಾಡೋಕ್ಕಾದರೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. 2-3 ಡೇಸ್ ಆಗಿತ್ತಲ್ವ, 2-3 ಡೇಸಲ್ಲಿ ಅದನ್ನು ಚೆಕ್ ಮಾಡಿಬಿಟ್ಟು ರಿಪ್ಲೈ ಮಾಡಿಬಿಟ್ಟು ಹೌದು ಆ್ಯಂಬುಲೆನ್ಸ್ ಬರ್ತಿರೋದ್ರಿಂದ ಮೂವ್ ಆಗಿದ್ದು ಅಂತ ಕನ್ಫರ್ಮ್ ಮಾಡಿ ಅದನ್ನು ರಿವರ್ಸ್ ಮಾಡಿದ್ರು. ಇದೊಂದು 5 ವರ್ಷದ 10 ವರ್ಷದ ಹಿಂದೆ ಹೋದರೆ ಪೊಲೀಸ್ ಇಲಾಖೆಯಲ್ಲಿ ಈ ಥರ ಒಂದು ಮೇಲ್ ಮಾಡಿಬಿಟ್ಟು ನಾವು ರೆಸಲ್ಯೂಷನ್ ಹಾಗೆ ತೊಗೊಂಡ್ಬಿಡ್ಬೋದು, ನಮ್ಮ ಫೈನನ್ನು ರಿವರ್ಸ್ ಮಾಡ್ಕೊಂಡ್ಬಿಡ್ಬೋದು ಜೆನ್ಯೂನ್ ಕೇಸ್ ಇದ್ದಾಗ ಅನ್ನೋದು ಅನ್ಇಮ್ಯಾಜಿನಬಲ್. ನನಗೆ ಸರ್ಪ್ರೈಸ್ ಆಯಿತು ಅದನ್ನು ಕೇಳಿದಾಗ.
ನಿಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಅಂತ ಬಂದ ಟೈಮ್ನಲ್ಲೇ ನನಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಇಲ್ಲ ಸರ್ ಪೊಲೀಸಿಂಗಲ್ಲಿ ತುಂಬ ಬದಲಾವಣೆ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ಸರ್. ಇಟ್ಸ್ ಅ ಪಾಲಿಸಿ ಮ್ಯಾಟರ್. ಯಾರಾದರೂ ಆ್ಯಂಬುಲೆನ್ಸ್ನಲ್ಲಿ ಇದು ಮಾಡುವಾಗ ಸ್ಟಿಕ್ ಹಾಕೊಂಡಿದ್ದೆ ದಾರಿ ಬಿಡಬೇಕಾಗ್ತದೆ, ಅವ್ರನ್ನ ನಾವು ಚಲನ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಹವ್ ಗಾನ್ ಆನ್ ರೆಕಾರ್ಡ್ ಆ್ಯಂಡ್ ಟೋಲ್ಡ್ ಟು ದ ಪೀಪಲ್. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆ ಇತ್ತು, ಅದನ್ನು ನಾವು ಕ್ಲಾರಿಫೈ ಮಾಡಿದ್ದೇವೆ. ಆ ರೀತಿ ಸಂದರ್ಭ ನೀವು ವಿವರಿಸಿ ನಮಗೆ ಮೇಲ್ ಕೊಟ್ಟರೆ ಅದು ಒಂದೇ ಅಂತಲ್ಲ, ಬೇರೆ ರೀತಿಯಲ್ಲಿ ಏನಾದರೂ ಸಾಂದರ್ಭಿಕವಾಗಿ ನೀವು ವಯಲೇಷನ್ ಮಾಡ್ತಕ್ಕಂಥ ಒಂದು ಇದು ಬಂದಾಗ ಅಂಥ ಸಂದರ್ಭದಲ್ಲಿ ವಿ ಟೇಕ್ ಲೀನಿಯಂಟ್ ವ್ಯೂ ಆನ್ ದಟ್ ಆ್ಯಂಡ್ ರಿಸಾಲ್ವ್ ದಟ್ ಚಲನ್. ಓಕೆ. ಅಂದರೆ ಇತ್ತೀಚೆಗೆ 2 ಕೇಸ್ ಆಯಿತು ನಮ್ಮ ರಾಜ್ಯದಲ್ಲಿ. ಒಬ್ಬರು ಪ್ರಖ್ಯಾತ ಸಿನಿಮಾ ನಟನಿಗೆ ಸಂಬಂಧಪಟ್ಟಂಥ ಒಬ್ಬ ದೊಡ್ಡ ಸ್ಟಾರ್ಗೆ ಸಂಬಂಧಪಟ್ಟಂಥ ಕೇಸ್ ಆಯಿತು. ಇನ್ನೊಂದು ಒಬ್ಬ ದೊಡ್ಡ ರಾಜಕಾರಣಿಗೆ ಸಂಬಂಧಪಟ್ಟಂಥ ಆರೋಪ ಬಂದಂತಹ ಕೇಸ್ ಆಯಿತು. ಎರಡೂ ಪ್ರಕರಣಗಳಲ್ಲಿ ಪೊಲೀಸ್ ಸಿಸ್ಟಮ್ ರಿಯಾಕ್ಟ್ ಮಾಡಿದ ರೀತಿ ಮೆಚ್ಚುಗೆಗೆ ಪಾತ್ರ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಆ ಸ್ಟಾರ್ ನಟನ ಕೇಸ್ನಲ್ಲಿ ಸ್ಟೇಷನ್ ಕವರ್ ಮಾಡಿದ್ರು, ಹಾಗೆ ಹೇಗೆ ಅನ್ನೋದು ಆರೋಪಗಳು ಬಂದರೂ ಕೂಡ ಓವರ್ ಆಲ್ ಇನ್ ಜನರಲ್ ಯಾವ ವೇಗದಲ್ಲಿ ಆ ಕೇಸನ್ನು ಎತ್ಕೊಳ್ಳಾಯಿತು, ಯಾವ ವೇಗದಲ್ಲಿ ಸಾಕ್ಷ್ಯಗಳ ಸಂಗ್ರಹ ಆಯಿತು, ಆ ಪೊಲೀಸ್ ಆ್ಯಕ್ಷನ್ಗೆ ಅಪ್ರಿಷಿಯೇಷನ್ ಸಿಕ್ತು. ಬಟ್ ಇಸ್ ಇಟ್ ಈಸಿ? ಪ್ರೆಷರ್ ಇರುತ್ತಾ ಸರ್ ಹೈ ಪ್ರೊಫೈಲ್ ಪೀಪಲ್ ಇದ್ದಾಗ, ಕನೆಕ್ಟೆಡ್ ಪೀಪಲ್ ಇದ್ದಾಗ? ಮುಖ್ಯವಾಗಿ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸಬೇಕಾಗ್ತದೆ, ನಂಬರ್ 1. ಎರಡನೇದಾಗಿ ಕಾನೂನು ಎಲ್ರಿಗೂ ಒಂದೇ, ಅದು ಯಾರೇ ಇರಲಿ, ಮಹಿಳೆಯರಿರಲಿ, ಪುರುಷರಿರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ, ಬಟ್ ಕಾನೂನು ಎಲ್ರಿಗೂ ಕೂಡ ಒಂದೇ. ಸೊ ಅದನ್ನು ನಾವು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ, ಜವಾಬ್ದಾರಿ ಮತ್ತು ನಮ್ಮ ದಿನನಿತ್ಯದ ಇದರಲ್ಲಿ ನಾವು ಅದನ್ನು ತೋರಿಸ್ಬೇಕಾಗ್ತದೆ. ನಾವು ಒಂದು ಏಕಪಕ್ಷೀಯವಾಗಿ ಅಥವಾ ಪಕ್ಷಪಾತೀತ ಧೋರಣೆಯಲ್ಲಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರೆಷರ್ ಬಗ್ಗೆ ಹೇಳೋದಾದರೆ, ಪ್ರೆಷರ್ ನಾನು ಈಗಾಗಲೇ ಹಿಂದೆ ಕೂಡ ಹೇಳಿದ್ದೇನೆ, ಇಟ್ ಈಸ್ 140/90 ಫಾರ್ ಎವ್ರಿಬಡಿ. ಸೊ ಪ್ರೆಷರ್ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ ಅಥವಾ ಬರೋದಿಲ್ಲ. ಯಾವಾಗ ನಾವು ನಿಷ್ಪಕ್ಷಪಾತವಾಗಿ ಕಾನೂನಾತ್ಮಕವಾಗಿ ಕ್ರಮಗಳನ್ನು ತಗೊಳ್ತೇವೆ, ಅದು ಖಂಡಿತವಾಗಿಯೂ ಎಲ್ಲರಿಂದಲೂ ಕೂಡ, ಸರ್ಕಾರದಿಂದ ಇರ್ಬೋದು ಅಥವಾ ಜನರಿಂದ ಕೂಡ ಖಂಡಿತವಾಗಿಯೂ ಅದಕ್ಕೆ ಮನ್ನಣೆ ಸಿಕ್ಕೇ ಸಿಗ್ತದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇರುತ್ತಾ? ಹೌದು, ಪೊಲಿಟಿಷಿಯನ್ಸ್ ಖಂಡಿತವಾಗಿಯೂ. ಜೊತೆಗೆ ಇದಕ್ಕೆ ಕನೆಕ್ಟೆಡ್ ಆಗಿ ಇನ್ನೊಂದು ಕ್ವಶನ್ ಕೇಳಬೇಕು ಅಂದರೆ ಸರ್, ಈಗ ಅಂಡರ್ ವರ್ಲ್ಡ್ ಅಂತ ಹೇಳಿ ನಾವು ಮುಂಚೆ ಕೇಳ್ತಾ ಇದ್ವಿ ಜಾಸ್ತಿ. ಈಗ ಅಂಡರ್ ವರ್ಲ್ಡ್ ಅನ್ನೋ ಶಬ್ದ ಬಳಕೆ ಆಗ್ತಿಲ್ಲ, ಬಟ್ ರೌಡಿ ಶೀಟರ್ಗಳು, ರೌಡಿ, ಆ ಏರಿಯಾದ ರೌಡಿ, ಈ ಏರಿಯಾದ ರೌಡಿ, ಅವ್ರ ಹೆಸರಿನ ಪಕ್ಕನೇ ಏರಿಯಾದ ಹೆಸರು ಕೂಡ ಸೇರಿಕೊಂಡಿರುತ್ತೆ. ಅಂಥವರು ಸಮಾಜದಲ್ಲಿ ಭಯ ಹುಟ್ಟಿಸ್ತಾರೆ. ಇದನ್ನು ಕಂಪ್ಲೀಟಾಗಿ ಎಂಡ್ ಮಾಡೋಕ್ಕಾಗಲ್ವಾ ಸರ್? ಇಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಪಾಲಿಸಿ ಡಿಸಿಷನ್ ಇರ್ತಕ್ಕಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಪೊಲೀಸ್ ಠಾಣೆಗೆ ಬಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಧ್ಯೇಯೋದ್ದೇಶ. ಅದನ್ನೇ ನಾವು ಎಲ್ಲ ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಕೇವಲ ಹಣವಂತರಿಗೆ, ಬಲಿಷ್ಠರಿಗೆ ಅಥವಾ ಈ ರೀತಿಯ ಯಾರು ರಿಯಲ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥವ್ರು, ರೌಡಿಸಮ್ ಮಾಡ್ತಕ್ಕಂಥವ್ರು, ಅಂಥವ್ರಿಗೆ ನಾವು ಇದು ಮಾಡ್ತಕ್ಕಂಥದ್ದಲ್ಲ. ಇನ್ಫ್ಯಾಕ್ಟ್ ಅವರನ್ನು ನಾವು ಮಟ್ಟ ಹಾಕಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಯಾರು ಈ ರೀತಿ ನೊಂದವರು ಅಥವಾ ಸಮಾಜದಲ್ಲಿ ಸಮಸ್ಯೆಗೆ ಒಳಗಾದವರು ಇದ್ದಾರೆ, ಅವರಿಗೆ ನಾವು ತ್ವರಿತವಾಗಿ ಒಂದು ಸ್ಪಂದನೆಯನ್ನು ಮಾಡಬೇಕಾಗ್ತದೆ. ಹಳೆಯ ಕಾಲದ ಒಂದು ಕನ್ನಡದ ಇದು ಇರೋ ಹಾಗೆ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಸೊ ಆ ರೀತಿ ಪೊಲೀಸರು ಆ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾವು ಹೊರಗಡೆ ಇದ್ಕೊಂಡು ನೋಡೋರಿಗೆ, ಸಾಮಾನ್ಯ ಜನರಿಗೆ ಒಂದು ಅಸಂಪ್ಷನ್ ಏನಿದೆ ಅಂತ ಹೇಳ್ಬಿಡ್ತೀನಿ. ಬೆಂಗಳೂರಲ್ಲಿ ರೌಡಿಗಳಿದ್ದಾರಾ, ಭೂಗತ ಪಾತಕಿಗಳು ಇವಾಗಲೂ ಇದ್ದಾರಾ ಕೇಳಿದ್ರೆ, ಪೊಲೀಸರಿಗೆ ಗೊತ್ತಿದೆ ಇದ್ದಾರೆ ಕೆಲವರು. ಪೊಲೀಸರ ಕಣ್ಣಿಗೆ ಸ್ಪಷ್ಟ ಇದೆ ಇವನು ರೌಡಿ, ಇವನು ಸರಿ ಇಲ್ಲ ಅನ್ನೋದು ಗೊತ್ತಿದೆ. ಬಟ್ ಅವರು ಯಾವ ಥರ ಕೃತ್ಯಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಅವ್ರನ್ನ ಟಚ್ ಮಾಡೋಕ್ಕಾಗದಿರೋ ಥರ ಮಾಡ್ತಾ ಇದ್ದಾರೆ, ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಆ ರೀತಿ ಡೈರೆಕ್ಟಾಗಿ ಟಚ್ ಮಾಡೋಕ್ಕಾಗದಿರೋ ಥರ ಇಂಡೈರೆಕ್ಟಾಗಿ ಕೃತ್ಯಗಳನ್ನು ಮಾಡ್ತಿರೋದು ಪೊಲೀಸರಿಗೂ ಗೊತ್ತು. ಮೇ ಬಿ ದೇ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಆ್ಯಂಡ್ ರೈಟ್ ಕೇಸ್ ಏನೋ ಅಂತ ನಮ್ಮ ಅಸಂಪ್ಷನ್. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್ ಸರ್? ಅಲ್ಲ, ಏನಾಗ್ತದೆ, ಈಗ ಪ್ರತಿಯೊಂದೂ ಏನೋ ಒಂದು ಘಟನೆ ನಡೆದಾಗ ಅಥವಾ ನಡೆಯಬಹುದಾದಾಗ ಅದನ್ನು ನಾವು ಕಾನೂನಾತ್ಮಕವಾಗಿ ಪರಿಶೀಲಿಸಬೇಕಾಗ್ತದೆ ಹೊರತಾಗಿ ಅದನ್ನು ಬಿಟ್ಟು ನಾವು ಏಕಪಕ್ಷೀಯವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಎರಡನೇದಾಗಿ ಮನಸ್ಸಿಗೆ ಏನು ತೋಚುತ್ತೆ ಅನ್ನೋದನ್ನು ಮಾಡೋಕ್ಕಾಗಲ್ಲ. ನನಗೆ ಅನಿಸ್ತಾ ಇದೆ ಇವನು ಈ ಥರ ಮಾಡ್ತಿದ್ದಾನೆ ಅಂತ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರವೇ ಇರತಕ್ಕಂಥದ್ದು ಈ ರೌಡಿ ಶೀಟ್ ಓಪನ್ ಮಾಡ್ತಕ್ಕಂಥದ್ದು ಅಥವಾ MOB ಕ್ರಿಮಿನಲ್ಸ್ ಅಂತೇಳಿ, ಹಿಸ್ಟ್ರಿ ಶೀಟರ್, ರೌಡಿ ಶೀಟರ್ ಅಂತೇಳಿ ಅವ್ರ ಮೇಲೆ ನಾವು ವಾಚ್ ಇರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ. ಬಟ್ ನೀವೇ ಹೇಳಿದೆ ಈಗ ಏನಾಗ್ತಾಯಿದೆ ಅಂತ, ಈವನ್ ಕ್ರೈಮ್ ಪ್ಯಾಟರ್ನ್ ಈಸ್ ಆಲ್ಸೋ ಶಿಫ್ಟಿಂಗ್. ಮೊದಲಿನ ಹಾಗೆ ಕನ್ವೆನ್ಷನಲ್ ಕ್ರೈಮ್ಸ್ ಏನು ಹೊಡೆದಾಟ, ಬಡದಾಟ ಅಥವಾ ಈ ರೀತಿ ಅಟ್ಯಾಕ್ಗಳು, ರೌಡಿಗಳು, ಗ್ಯಾಂಗ್ ವಾರ್ಗಳು ಅಂಥದ್ದು ಈಗ ಕಡಿಮೆ ಆಗ್ತದೆ. ಅದು ಶಿಫ್ಟ್ ಆಗಿ ಈಗ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಫೈನಾನ್ಷಿಯಲ್ ಕ್ರೈಮ್ಸ್ ಆರ್ ಎಕನಾಮಿಕ್ ಕ್ರೈಮ್ಸ್, ವಂಚನೆ, ಮೋಸ,
ಸೈಬರ್ ಕ್ರೈಮ್ಗಳು ಆ ಥರದ ಒಂದು ಅಂಶಗಳು ಹೆಚ್ಚಾಗ್ತಾ ಇದ್ದಾವೆ. ಎಕ್ಸಾಕ್ಟ್ಲಿ ಸರ್. ಈಗ ಮುಂಚೆ ಬೆಂಗಳೂರಲ್ಲೇ ನಾವು ನೋಡ್ತಾ ಇದ್ದೀವಿ, ಒಂದು 10 ಇಯರ್ಸ್ ಬಿಫೋರ್ ನಾವು ಕರಿಯರ್ ಶುರು ಮಾಡಿದಾಗ ದಿನ ಬೆಳಗಾದರೆ ಚೈನ್ ಸ್ನ್ಯಾಚಿಂಗು ಅವೆಲ್ಲ ನಡೀತಾ ಇತ್ತು. ಪೊಲೀಸರಲ್ಲೂ ಕೂಡ ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಅಂತ ನಮಗೂ ಕೂಡ ಗೊತ್ತಿರೋ ವಿಚಾರ, ಅದು ಫ್ಯಾಕ್ಟ್ ವಿಚಾರ. ಅಂದರೆ ಇಷ್ಟು ಪಾಪ್ಯುಲೇಷನ್ಗೆ ಎಷ್ಟಿರಬೇಕು ಅಷ್ಟಿಲ್ಲ ಅಂತ. ಯಾವ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಒಂದು ಟೈಮ್ನಲ್ಲಿ ಅಂತ ಹೇಳಿದ್ರೆ, ಪೊಲೀಸರು ಆವಾಗ ನೀವು ಆ ಥರ ಆರ್ನಮೆಂಟೆಲ್ಲ ಹಾಕ್ಕೊಂಡು ರೋಡಿಗೆ ಬರಬೇಡಿ, ತೆಗೆದಿಟ್ಟು ಬನ್ನಿ ಅನ್ನೋ ಹೇಳೋ ಮಟ್ಟಿಗೆ ಬಂದಿತ್ತು. ಇವಾಗ ಅದು ಕಮ್ಮಿ ಆಗಿದೆ. ಎಲ್ಲ ಈಗ ಫೋನ್ಪೇ, ಗೂಗಲ್ ಪೇ, UPI, ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಫಿಶಿಂಗ್ ಮಾಡೋದು ಡಿಜಿಟಲಿಗೆ ಶಿಫ್ಟ್ ಆಗಿದೆ. ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟೋಕೆ ನಮ್ಮ ಪೊಲೀಸರು ಯಾವೆಲ್ಲ ರೀತಿ ಅಪ್ಡೇಟ್ ಮಾಡಲಾಗ್ತಾ ಇದೆ ನಮ್ಮ ಪೊಲೀಸಿಂಗಲ್ಲಿ? ಸೈಬರ್ ಕ್ರೈಮ್ಗಳ ವಿಷಯಕ್ಕೆ ಬಂದಾಗ, ಸೈಬರ್ ಕ್ರೈಮ್ಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಈಗಲೂ ಕೂಡ ಕಷ್ಟನೇ, ಅಷ್ಟು ಸುಲಭ ಅಲ್ಲ. ಯಾಕೆಂತಂದರೆ ಸೈಬರ್ ಕ್ರೈಮ್ಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳು ದೇ ಕ್ಯಾನ್ ಬಿ ಎನಿವೇರ್ ಇನ್ ದ ವರ್ಲ್ಡ್, ಎಲ್ಲಿಂದಲೂ ಯಾರನ್ನಾದರೂ ಬೇಕಾದರೂ ಅವರು ಹಣವನ್ನು ಕೀಳ್ತಕ್ಕಂತಹ ಪ್ರವೃತ್ತಿ ಇದೆ. ಈ ಸೈಬರ್ ಹೆಲ್ಪ್ಲೈನ್ ನಂಬರ್ 1930 ಅಂತ ಹೇಳಿ ಒಂದು ಮುಂಚೆ ಬೆಂಗಳೂರು ನಗರದವರೇ ಫಸ್ಟ್ ಇದನ್ನು ಪ್ರಾರಂಭ ಮಾಡಿದ್ದು. ಅದಾದ ನಂತರದಲ್ಲಿ ಆಲ್ ಇಂಡಿಯಾ ಹೆಲ್ಪ್ಲೈನ್ ನಂಬರ್ ಆಗಿ ಮಾಡಿದೆ. ಯಾರೇ ಒಬ್ಬ ವ್ಯಕ್ತಿ ಈ ರೀತಿ ಸೈಬರ್ ಅಪರಾಧಕ್ಕೆ ಒಳಗಾದಾಗ, ಸೈಬರ್ ವಂಚನೆಗೆ ಒಳಗಾದಾಗ ತ್ವರಿತವಾಗಿ ಈ 1930ಗೆ ಮಾಹಿತಿಯನ್ನು ಕೊಟ್ಟರೆ, ಯಾವ ಅಕೌಂಟ್ಗೆ ಅವನು ದುಡ್ಡನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಅವರು ತಿಳಿಸಿದರೆ ಆ ಅಕೌಂಟನ್ನು ನಮಗೆ ಬ್ಲಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಕ್ಷಣ ಅಕೌಂಟನ್ನು ಬ್ಲಾಕ್ ಮಾಡಿದ ತಕ್ಷಣ ಹಣ ಬೇರೆ ಕಡೆಗೆ ಹೋಗೋದಿಲ್ಲ. ಹೀಗಾಗಿ ಹೋಗಿರ್ತಕ್ಕಂಥ ಹಣ ಏನಿದೆ ಅದು ವಾಪಸ್ ಬರ್ತಕ್ಕಂಥ ಸಂಭಾವ್ಯತೆ ಹೆಚ್ಚಾಗ್ತದೆ. ಒಂದು ವೇಳೆ ವಿಳಂಬ ಆಯಿತು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಆ ಹಣ ಅಲ್ಲಿಂದ ಮೂವ್ ಆಯಿತು ಅಂತ ಹೇಳಿದ್ರೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಸ್ಪ್ರೆಡ್ ಮಾಡ್ತಾರೆ. ನಂತರ ಎಲ್ಲೋ ಯಾವುದೋ ATMಗಳಿಂದ ಅದನ್ನು ವಿಡ್ರಾ ಮಾಡ್ತಾರೆ. ಹೀಗಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ತ್ವರಿತವಾಗಿ ಸೈಬರ್ ವಂಚನೆಗೆ ಒಳಗಾದರೆ 1930ಗೆ ಫೋನ್ ಮಾಡಿ ಅದರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಎರಡನೇದಾಗಿ ನಮ್ಮಲ್ಲಿ ಬೆಂಗಳೂರು ನಗರದಲ್ಲೇ ಪ್ರತಿ ವಿಭಾಗಕ್ಕೆ ಒಂದು ಸೈಬರ್ ಪೊಲೀಸ್ ಸ್ಟೇಷನನ್ನು ಕೂಡ ನಾವು ಕಾರ್ಯಾರಂಭ ಮಾಡಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ. ಅಲ್ಲಿ ಯಾರೇ ವ್ಯಕ್ತಿ 8 ಡಿವಿಷನ್ಗಳು ನಮ್ಮಲ್ಲಿದ್ದಾವೆ. 8 ಡಿವಿಷನಲ್ಲಿ ಒಂದೊಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಜೊತೆಗೆ ಕಮಿಷನರ್ ಕಚೇರಿಯಲ್ಲಿಯೂ ಕೂಡ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಇಂಥ ವಂಚನೆಗೆ ಒಳಗಾದವರು ಬಂದು ಅಪರಾಧ ದೂರನ್ನು ದಾಖಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ಅದನ್ನೇ ಮುಂದುವರಿಸಿ ಬರೀ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನನ್ನು ಹುಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಇದ್ದರೂ ಕೂಡ ಅಲ್ಲಿ ಹೋಗಿ ನೀವು ಸೈಬರ್ ಕ್ರೈಮ್ ದೂರನ್ನು ನೀವು ದಾಖಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಂಗಳೂರು ಪೊಲೀಸ್ ಬಾಸ್ ಆಗಿ ನಿಮ್ಮ ಸಿಬ್ಬಂದಿಯನ್ನು ಜನಸ್ನೇಹಿಯನ್ನಾಗಿ ಮಾಡೋಕೆ ನಿಮ್ಮ ಅಪ್ರೋಚ್ ಏನು ಸರ್? ಪೊಲೀಸರು ನೀವೇ ಹೇಳಿದ ಹಾಗೆ ನಾವು ವಿ ಡೋಂಟ್ ಡೀಲ್ ವಿತ್ ಫೈಲ್ಸ್, ವಿ ಡೀಲ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ನಾವು ಏನೇ ಕೆಲಸ ಕಾರ್ಯಗಳನ್ನು ಅದರೊಂದಿಗೆ ಸೇರಿನೇ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ತಮಾಷೆಗೆ ನಾನು ಹೇಳಿದ ಪೊಲೀಸರ ಬರಬೇಕಾದ್ರೆ ಎಲ್ಲ ಹೊಡೆದು ಬರಬೇಕು, ಇಲ್ಲ ಹೊಡೆಸ್ಕೊಂಡು ಬರಬೇಕು ಅಂತೇಳಿ. ಸೊ ಹಾಗಿರುವಾಗ ನಾವು ಜನರೊಂದಿಗೆ ಬೆರೆತು, ಏಕೆಂದರೆ ಮಾಹಿತಿ ಬರಬೇಕಾದ್ರೂ ಜನರೊಂದಿಗೆ ಬರಬೇಕಾಗ್ತದೆ. ಅವರ ಸಮಸ್ಯೆಗಳೇನಿದ್ರು ಅವು ಕೂಡ ಜನರಿಂದ ಬರಬೇಕು. ಅವರಿಂದಲೇ ನಾವು ಸೇರಿಕೊಂಡು ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಹೀಗಾಗಿ ನಾವು ಜನಸ್ನೇಹಿ ಅನ್ನೋದಕ್ಕಿಂತ ಜನರ ಜೊತೆನೇ ಒಡನಾಟದಿಂದಲೇ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವೀಗ ಒಂದು ತಂತ್ರಜ್ಞಾನವನ್ನೇ ಉಪಯೋಗಿಸ್ಕೊಂಡು QR ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮನ್ನು ಪ್ರತಿ ಪೊಲೀಸ್ ಠಾಣೆಯಲ್ಲಿ ನಾವು ಅಳವಡಿಸಿದ್ದೇವೆ. ಕಾನೂನು ಸುವ್ಯವಸ್ಥೆ ಪೊಲೀಸ್ ಠಾಣೆಗಳಿರ್ಬೋದು ಅಥವಾ ಸಂಚಾರ ವಿಭಾಗದ ಪೊಲೀಸ್ ಠಾಣೆಗಳಿರ್ಬೋದು, ಎರಡು ಕಡೆಗಳಲ್ಲೂ ಕೂಡ ಲೋಕಸ್ಪಂದನ ಅಂತೇಳಿ ಯಾರೇ ಒಬ್ಬ ವ್ಯಕ್ತಿ ನಾಳೆ ದಿವಸ ನೀವೇ ಏನೋ ಒಂದು ಕೆಲಸಕ್ಕೋಸ್ಕರ ಪೊಲೀಸ್ ಠಾಣೆಗೆ ಹೋದಾಗ ನಿಮ್ಮ ಅನುಭವ ಹೇಗಿತ್ತಲ್ಲಿ, ನಿಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಯಾವ ರೀತಿ ನಿಮ್ಮ ಸಮಸ್ಯೆಯನ್ನು ಆಲಿಸಿದ್ರು ಮತ್ತು ಹೇಗೆ ಅದಕ್ಕೆ ಪರಿಹಾರವನ್ನು ಕೊಟ್ಟರು ಅನ್ನೋದನ್ನು ನೀವು ನೇರವಾಗಿ ಆ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದನ್ನು ನೀವು ಸಿಂಪಲ್ಲಾಗಿ ಯು ಕ್ಯಾನ್ ಗಿವ್ ಯುವರ್ ಡೀಟೇಲ್ಸ್. ಜೊತೆಗೆ ನೀವು ಅದನ್ನು ರೇಟಿಂಗ್ ಕೂಡ ಮಾಡ್ಬೋದು. ನಿಮ್ಮ ಯಾವುದು 1 to 5, ಈಗ ಉದಾಹರಣೆಗೆ ಈ ರೆಸ್ಟೋರೆಂಟ್ಗಳಿಗೆ ಹೋದಾಗ ಅಥವಾ ಈ ಓಲಾ ಊಬರನ್ನು ನೀವು ಉಪಯೋಗ ಮಾಡೋ ರೇಟಿಂಗ್ ಯಾವ ರೀತಿ ಕೊಡ್ಬೋದು, ಇಲ್ಲೂ ಕೂಡ ನೀವು ರೇಟಿಂಗನ್ನು ಕೊಡ್ಬೋದು. ಸೊ ಹೀಗಾಗಿ ಅದರಿಂದ ನಮಗೆ ಗೊತ್ತಾಗ್ತದೆ ಯಾರು ಯಾವ ರೀತಿ ವರ್ತನೆ ಮಾಡಿದ್ರು. ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಕೆಲವೊಂದು ಸಲ ಅವರು ಸಿಬ್ಬಂದಿಗಳ ಹೆಸರನ್ನು ಹೇಳ್ತಾರೆ, ಇಂಥವ್ರು ನಾನು ಹೋದಾಗ ಚೆನ್ನಾಗಿ ನನ್ನ ಜೊತೆ ಸ್ಪಂದನೆ ಮಾಡಿದ್ರು, ನನ್ನ ಸಮಸ್ಯೆಯನ್ನು ಆಲಿಸಿದ್ರು ಅಂತೇಳಿ. ಅಂಥವ್ರಿಗೆ ನಾವು ನಮ್ಮ ಪರೇಡ್ ಸಂದರ್ಭದಲ್ಲಿ ಅವರಿಗೆ ಅಪ್ರಿಸಿಯೇಷನನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲಿ ನೆಗೆಟಿವ್ ಬರ್ತವೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಡ್ತೀವಿ. ಏನಾದರೂ ಕಮ್ಯುನಿಕೇಷನ್ ಕೊರತೆ ಇತ್ತೆ ಅಥವಾ ಹೈ ಹ್ಯಾಂಡೆಡ್ನೆಸ್ ಇತ್ತೆ ಅಥವಾ ಬೇರೆ ಏನಾದರೂ ಇತ್ತೆ, ಅಪೇಕ್ಷೆಗಳಿತ್ತೆ ಅಧಿಕಾರಿಗಳಿಂದ ಸಿಬ್ಬಂದಿಗಳನ್ನು ತಿಳ್ಕೊಂಡು ಅದ್ರ ಮೇಲೆ ನಾವು ಶಿಸ್ತು ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ. ಜೊತೆಗೆ ಬಹುಮುಖ್ಯವಾಗಿ ನಮ್ಮಲ್ಲಿ ಹೊಯ್ಸಳ ಪೆಟ್ರೋಲಿಂಗ್ ವೆಹಿಕಲ್ಸ್ ಇದ್ದಾವೆ. ಆ ಹೊಯ್ಸಳ ಪೆಟ್ರೋಲಿಂಗ್ 112ಗೆ ಕಾಲ್ ಮಾಡಿದಾಗ ಹೊಯ್ಸಳದವರು ಬಂದು ನಿಮಗೆ ನಿಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ. 8 ನಿಮಿಷದ ಒಳಗಾಗಿ ಸಾಮಾನ್ಯವಾಗಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಸಮಸ್ಯೆಯನ್ನು ಆಲಿಸಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅಲ್ಲೂ ಕೂಡ ಪ್ರತಿ ಯಾರು ಈ ರೀತಿ ನಮ್ಮ 112ಗೆ ಕಾಲ್ ಮಾಡ್ತಾರೆ ಅಲ್ಲಿಯೂ ಕೂಡ ಆ ಒಂದು ಕಾಲರ್ಗೆ ಅವ್ರದ್ದು ಸಮಸ್ಯೆ ಎಲ್ಲ ಆದಮೇಲೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಎಲ್ಲ ಆದಮೇಲೆ ಅವ್ರಿಗೆ ಮತ್ತೆ ನಾವು ಕಾಲ್ ಮಾಡಿ ಕೇಳ್ತೀವಿ,
ಪೊಲೀಸರು ಬಂದಿದ್ರಾ, ಹೇಗೆ ನಿಮ್ಮ ಜೊತೆ ವರ್ತನೆ ಮಾಡಿದ್ರು, ಮತ್ತು ಏನಾದರೂ ಸಮಸ್ಯೆ ಆಯಿತಾ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತಾ ಅಂತೇಳಿ, ಮತ್ತು ಅಲ್ಲೂ ಕೂಡ ಅವರು ರೇಟಿಂಗ್ ಮಾಡ್ಬೋದು. ಜೊತೆಗೆ ಬಹುಮುಖ್ಯವಾಗಿ ಇವನ್ ಸೋಷಿಯಲ್ ಮೀಡಿಯಾ ಮುಖಾಂತರವೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮಗೆ ನಮ್ಮ ಪೊಲೀಸರ ವರ್ತನೆಯ ಬಗ್ಗೆ ಅಥವಾ ಪ್ರಶಂಸೆಯೂ ಬರ್ತದೆ, ನೆಗೆಟಿವ್ ಕ್ರಿಟಿಸಿಸಮ್ಮು ಬರ್ತದೆ. ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಜೊತೆಗೆ ಪ್ರತಿ ತಿಂಗಳು ನಾವು ಈ ಜನಸಂಪರ್ಕ ಸಭೆಗಳನ್ನು ಕಡ್ಡಾಯವಾಗಿ ಮಾಡ್ತಾಯಿದ್ದೀವಿ. 2ನೇ ಶನಿವಾರದಂದು ಸಂಚಾರ ವಿಭಾಗದವರು, 4ನೇ ಶನಿವಾರದಂದು, ಉದಾಹರಣೆ ಇವತ್ತು ಕೂಡ ಒಂದು ಜನಸಂಪರ್ಕ ಸಭೆ ಇತ್ತು ಲಾ ಆ್ಯಂಡ್ ಆರ್ಡರ್ದು ನಾರ್ತ್ ಡಿವಿಷನಲ್ಲಿ. ಈಗಲೂ ಕೂಡ ನಾನು ಭೇಟಿ ಮಾಡಿ ಬಂದಿದ್ದೇನೆ. ಅಲ್ಲಿಯೂ ಕೂಡ ಜನರ ಅಹವಾಲುಗಳನ್ನು ಕೇಳ್ತಕ್ಕಂಥದ್ದು, ಅವರ ಸಲಹೆ ಸೂಚನೆಗಳನ್ನು ಪಡಿತಕ್ಕಂಥದ್ದು ಆ ಒಂದು ಪ್ರಕ್ರಿಯೆ ಅಲ್ಲಿಯೂ ಕೂಡ ನಡೀತದೆ. ಜೊತೆಗೆ 2ನೇ ಭಾನುವಾರದಂದು ದಲಿತ ಸಭೆಗಳನ್ನು ನಡೀತವೆ. ಓಕೆ, ಇದು ಜನರಿಗೆ ಪೊಲೀಸರಿಂದ ಇರುವಂಥ ನಿರೀಕ್ಷೆಗಳ ಬಗ್ಗೆ ನೀವು ಹೇಳಿದ್ರಿ. ಈಗ ಪೊಲೀಸರಿಗೆ ಜನರಿಂದ ಇರೋ ನಿರೀಕ್ಷೆಗಳು ಮತ್ತು ಪೊಲೀಸರ ಲೈಫ್ ಕೂಡ, ಅವರು ಕೂಡ ಮನುಷ್ಯರು, ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರಿಗೂ ರಜೆಗಳು ಬೇಕಾಗಿರುತ್ತೆ. ಬಟ್ ಅದೆಲ್ಲ ಸಫಿಷಿಯೆಂಟಾಗಿ ಸಿಗ್ತಾ ಇದೆಯಾ ಅಂತ. ಸೊ ನಿಮ್ಮ ಪರ್ಸ್ನಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಳಗೆ ಪೊಲೀಸರು, ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿ ಫೇಸ್ ಮಾಡೋ ಕಷ್ಟಗಳು, ಅವರ ವೈಯಕ್ತಿಕ ಜೀವನ, ಅವರ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಅದು ಕೂಡ ಇಂಪಾರ್ಟೆಂಟ್. ಅವುಗಳ ಬಗ್ಗೆ ಮಾತನಾಡೋದಾದ್ರೆ ಸರ್, ಜನರಿಂದ ಅಥವಾ ನಮ್ಮಿಂದ ಜನರ ಬಗ್ಗೆ ನಿರೀಕ್ಷೆ ಇರತಕ್ಕಂಥದ್ದು ಇಷ್ಟೇ. ನಾವು ನಮ್ಮ ಪೊಲೀಸ್ ಠಾಣೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಅದನ್ನು ಬರೆದಿರ್ತೇವೆ, ಕಾನೂನಿನ ಗೌರವಿಸೋರನ್ನು ನಾವು ಆಧರಿಸ್ತೇವೆ ಅಂತೇಳಿ. ಪ್ಲೀಸ್ ರೆಸ್ಪೆಕ್ಟ್ ದ ಲಾ, ವಿ ರೆಸ್ಪೆಕ್ಟ್ ಯು. ಸೊ ದಟ್ ಈಸ್ ದಿ ಬಾಟಮ್ ಲೈನ್ ಆಫ್ ಅವರ್ ರಿಲೇಷನ್ಶಿಪ್. ಆ್ಯಂಡ್ ಹಾಗೆಯೇ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮೈ ಫ್ರೀಡಮ್ ಟು ಸ್ವಿಂಗ್ ಮೈ ಆರ್ಮ್ ಎಂಡ್ಸ್ ವೇರ್ ಅದರ್ ಪರ್ಸನ್ಸ್ ನೋಸ್ ಇಸ್ ದೇರ್ ಅಂತೇಳಿ. ಅಂದರೆ ನಾವು ಏನೇ ಒಂದು ಸ್ವೇಚ್ಛಾಚಾರದಲ್ಲಿ ನಾವು ಮಾಡಲಿಕ್ಕೆ ಹೋದಾಗಲೂ ಕೂಡ ನಮಗೆ ಡೆಮೋಕ್ರಸಿ ಇದೆ, ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಕ್ಸ್ಪ್ರೆಷನ್ ಇದೆ, ಅಥವಾ ಫ್ರೀಡಮ್ ಆಫ್ ಮೂಮೆಂಟ್ ಇದೆ, ಅದಿದು ಅನ್ನುವಾಗ ನಮ್ಮ ವರ್ತನೆಗಳು, ನಮ್ಮ ಬಿಹೇವಿಯರ್ ಏನಿದೆ ಅದು ಬೇರೆಯವರಿಗೆ ತೊಂದರೆಯನ್ನು ಅಥವಾ ಅನಾನುಕೂಲವನ್ನು ಮಾಡಿಕೊಡಬಾರ್ದು. 2ನೇದಾಗಿ ತಾವು ಹೇಳ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯದ ಬಗ್ಗೆ ಇರ್ಬೋದು. ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸ್ವಾಸ್ಥ್ಯ, ಮುಖ್ಯವಾಗಿ ದೈಹಿಕ ಸ್ವಾಸ್ಥ್ಯ ಜೊತೆಗೆ ಮಾನಸಿಕ ಸ್ವಾಸ್ಥ್ಯ ಎರಡೂ ಕೂಡ ಮುಖ್ಯ ಆಗ್ತದೆ. ಏಕೆಂದರೆ ಯಾರೇ ಒಬ್ಬ ವ್ಯಕ್ತಿ ಸ್ಟ್ರೆಸ್ಸಲ್ಲಿ, ಟೆನ್ಷನಲ್ಲಿ, ಪ್ರೆಷರಲ್ಲಿ ಅಥವಾ ಡಿಪ್ರೆಷನ್ನಲ್ಲಿ ಇದ್ದರೆ ಆತ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವಾಗ ತನ್ನ ಇದನ್ನು ಬೇರೆಯವ್ರ ಮೇಲೆ ಮಾಡ್ತಕ್ಕಂಥ ಒಂದು ಸಂಭಾವ್ಯತೆ ಇರ್ತದೆ. ಹೀಗಾಗಿ ವಿ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅಗೇನ್ ಭಾಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ನಮ್ಮಲ್ಲಿ ಆಪ್ತ ಸಮಾಲೋಚಕರು ಅಂತ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ. ಅವರು ಪ್ರತಿ ವಿಭಾಗದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗೆ ಹೋಗಿ ಎಲ್ಲ ಸಿಬ್ಬಂದಿಗಳಿಗೆ ಮಾತನಾಡ್ತಾರೆ, ಅವರಿಗೆ ಈ ಸ್ಟ್ರೆಸ್ ಬಗ್ಗೆ, ಸೈಕಲಾಜಿಕಲ್ ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಜೊತೆಗೆ ಯಾರಾದರೂ 1-to-1 ಏನಾದರೂ ಅವ್ರ ಜೊತೆ ಕಮ್ಯುನಿಕೇಷನ್ ಬೇಕಾದರೆ, ಯಾರೋ ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಮನೆಯಲ್ಲಿ ಇರೋ ಒಂದು ಸಾವಾಗಿರುತ್ತೆ, ಅವನು ಡಿಪ್ರೆಷನ್ಗೆ ಹೋಗಿರ್ತಾನೆ, ಅಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿ ಅದನ್ನು ಕೌನ್ಸಿಲಿಂಗನ್ನು ಮಾಡ್ತಾರೆ. ಇದು ನಿರಂತರವಾಗಿ ನಡೀತಾ ಬಂದಿರತಕ್ಕಂಥ ಒಂದು ಅಂಶ. ಹಾಗೆಯೇ ರಜಾ ವಿಷಯಕ್ಕೆ ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಟೈಮ್ ಮ್ಯಾನೇಜ್ಮೆಂಟಲ್ಲಿ ರಜದಲ್ಲಿ ನಿಜ ಕೆಲವು ಸಂದರ್ಭಗಳಲ್ಲಿ, ವಿಪರೀತದ ಸಂದರ್ಭಗಳಲ್ಲಿ ರಜಾ ಸಿಗೋದು ಕಷ್ಟ ಆಗ್ಬೋದು. ಬಟ್ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ನಾವು ಪ್ರತಿ ತಿಂಗಳು ಅವರಿಗೆ 4 ರಜೆಯನ್ನು ಕೊಡಲೇಬೇಕು ಅಂತ ನಾವು ಇದನ್ನು ಮಾಡಿಬಿಟ್ಟಿದ್ದೀವಿ. ಸೊ ಪ್ರತಿ ತಿಂಗಳು ಅವರು 4 ದಿವಸ ರಜೆಯನ್ನು, ಅಂದರೆ ವೀಕ್ಲಿ ಆಫ್ ಅಂತ ನಾವು ನಮ್ಮ ಇದರಲ್ಲಿ ಹೇಳ್ತೇವೆ. ಮುಂಚೆ ಏನಿತ್ತು ಅಂದರೆ ವೀಕ್ಲಿ ಆಫ್ ಬದಲಾಗಿ ಆತ ವೀಕ್ಲಿ ಆಫ್ ಪೇಮೆಂಟ್ ಅಂತ ಇರ್ತದೆ, ಆ ಪೇಮೆಂಟ್ ಆಪ್ಷನ್ನ ತೊಗೋಬೋದು ಅಂತೇಳಿ. ಸಾಮಾನ್ಯವಾಗಿ ವೀಕ್ಲಿ ಆಫ್ ಎಲ್ಲರೂ ರಜೆ ಕೊಡೋಕ್ಕಾಗಲ್ಲ ಅಂತ ಪೇಮೆಂಟ್ ಕೊಟ್ಬಿಡೋರು, ನಿಮಗೆ ಪೇಮೆಂಟ್ ಕೊಡ್ತಾಯಿದ್ವಿ ಅಂತೇಳಿ. ಬಟ್ ಮುಖ್ಯವಾಗಿ ರೆಸ್ಟ್ ಆ್ಯಂಡ್ ರಿಲೀಫ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಹೀಗಾಗಿ ನೀವು ವೀಕ್ಲಿ ಆಫ್ ಅಂದರೆ ರಜೆ ಹೋಗಲೇಬೇಕು. ಅವರು ಅವತ್ತಿನ ದಿವಸ ಹೋಗ್ಲಿಕ್ಕಾಗಲಿಂದ ನೆಕ್ಸ್ಟ್ ಡೇ ನೀವು ಹೋಗಿ ಅಂತಕ್ಕಂಥದ್ದು. ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಕಷ್ಟ ಆಗ್ತದೆ, ಚುನಾವಣೆಗಳಿರ್ಬೋದು ಅಥವಾ ಈ ರೀತಿ ವಿಪತ್ತುಗಳಿರ್ಬೋದು ಅಥವಾ ಬೇರೆ ಹಬ್ಬ ಹರಿದಿನಗಳಿರ್ಬೋದು, ನಾವು ಬಂದೋಬಸ್ತಲ್ಲಿ ಇರಲೇಬೇಕಾಗ್ತದೆ, ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ವೈಯಕ್ತಿಕ ಪರ್ಸ್ನಲ್ ಲೈಫ್ ಸ್ವಲ್ಪ ಸ್ಯಾಕ್ರಿಫೈಸ್ ಆಗ್ತದೆ. 2ನೇದಾಗಿ ಫ್ಯಾಮಿಲಿ ಲೈಫ್ ಕೂಡ ಸ್ಯಾಕ್ರಿಫೈಸ್ ಆಗ್ತದೆ. ಉದಾಹರಣೆ ನನ್ನ ಬಗ್ಗೆ ಹೇಳೋದಾದ್ರೆ, ಐ ನೆವರ್ ಅಪ್ಲೈಡ್ ಲೀವ್ ಇನ್ ಮೈ ಕೆರಿಯರ್, ನಾಟ್ ಅಪ್ಲೈಡ್ ಲೀವ್ ಓನ್ಲಿ. ಆ್ಯಂಡ್ ಇವನ್ ಹಿಂದೆನೂ ಕೂಡ ಹೇಳಿದೆ, ಇವನ್ ಐ ಕುಡ್ ನಾಟ್ ಅಟೆಂಡ್ ಮೈ ಓನ್ ಚಿಲ್ಡ್ರನ್ಸ್ ನೇಮಿಂಗ್ ಸೆರೆಮನಿ, ಬೋತ್ ಚಿಲ್ಡ್ರನ್ ಐ ಕುಡ್ ನಾಟ್ ಅಟೆಂಡ್ ಬಿಕಾಸ್ ಐ ವಾಸ್ ಎಂಗೇಜ್ಡ್ ಇನ್ ಅ law and order problem. My engagement was postponed by 1 day. So these are some of the sacrifices which you have to make. ಅದೇ ನಿರೀಕ್ಷೆಗಳು ಜಾಸ್ತಿ ಇದೆ ಪೊಲೀಸರಿಂದ ನಮಗೆ, ಸೊಸೈಟಿಗೆ. ಬಟ್ ಆ್ಯಸ್ ಎ ಸೊಸೈಟಿ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ.
ವಿದೇಶಗಳಿಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋಂಥ ಟೈಮ್ನಲ್ಲಿ ನಮ್ಮ ಪೊಲೀಸರಿಗೆ ಸಿಗ್ತಾ ಇರೋ ಫೆಸಿಲಿಟಿಗಳು ಅದೇ ಲೆವೆಲ್ನಲ್ಲಿ ಇದೆಯಾ, ಅವರ ಮ್ಯಾನ್ ಪವರ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಅವರ ಮೆಂಟಲ್ ಹೆಲ್ತ್ಗೆ ಸಿಗ್ತಿರೋಂಥ ಸಪೋರ್ಟ್, ಫಿಸಿಕಲ್ ಹೆಲ್ತ್ಗೆ, ರಿಹ್ಯಾಬಿಲಿಟೇಷನ್ಗೆ ಅವರಿಗೆ ಸಿಗ್ತಿರೋ ಸಪೋರ್ಟ್, ಅವರಿಗೆ ಲೇಜರ್ಗೆ ಸಿಗ್ತಿರೋ ಒಂದು ಟೈಮ್ ಅಷ್ಟೇ ಇದೆಯಾ, ಅದನ್ನು ಕೂಡ ನಾವು ಥಿಂಕ್ ಮಾಡಬೇಕು ಅಂತ ಆ್ಯಸ್ ಎ ಸೊಸೈಟಿ ಅನಿಸುತ್ತೆ. ಎಷ್ಟೋ ಸರಿ ಅನಿಸಿದೆ ನನಗೂ ಕೂಡ. ಹೌದು, ಫೆಸಿಲಿಟೀಸ್ ಇದೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಇರ್ತಕ್ಕಂಥ ಸಂಬಳ ಏನಿದೆ ಅದು ಈಗ ಉತ್ತಮವಾಗಿದೆ. ಮುಂಚೆ ಭಾಳ ಕಡಿಮೆ ಇತ್ತು, ಈಗ ಡೀಸೆಂಟ್ ಸ್ಯಾಲ್ರಿ ಇದೆ. ಜೊತೆಗೆ ಬೇರೆ ಇಲಾಖೆಗಳಿಗೆ ಹೋಲಿಸಿದ್ರೆ ಎಲ್ಲೂ ಕೂಡ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಕಂಟಿನ್ಯೂಸ್ ಮತ್ತು ನಂಬರ್ ಆಫ್ ಪರ್ಸನ್ಸ್ ಅಪ್ಲೈಯಿಂಗ್ ಫಾರ್ ಪೊಲೀಸ್ ಜಾಬ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ಟ್ರಿಮೆಂಡಸ್ಲಿ. ಒಂದು ಪೋಸ್ಟ್ಗೆ 100 ಜನ 1000 ಜನ ಅಪ್ಲೈ ಮಾಡ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀವಿ. ಅದಾದ ನಂತರ ಇಲಾಖೆಗೆ ಬಂದ ಮೇಲೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ನಮಗೇನು ವಸತಿ ಸೌಲಭ್ಯ, ವಸತಿ ಕ್ವಾರ್ಟರ್ಸ್ ಇದಿರ್ತಕ್ಕಂಥದ್ದು. ಸಾಕಷ್ಟು ಕ್ವಾರ್ಟರ್ಸ್ಗಳ ನಿರ್ಮಾಣ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವುದೇ ಸರ್ಕಾರಗಳಿರಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಸಾಕಷ್ಟು ಹೊಸ ಕ್ವಾರ್ಟರ್ಸ್ಗಳು ಬರ್ತಾ ಇದ್ದಾವೆ ಮತ್ತು ಕ್ವಾರ್ಟರ್ಸ್ಗಳ ಗುಣಮಟ್ಟವೂ ಕೂಡ ಭಾಳ ಉತ್ತಮವಾಗಿದೆ. ಸರ್, ಈಗ ಇತ್ತೀಚಿನ ಬದಲಾವಣೆ IPC CRPC ಅದರ ಬದಲಿಗೆ ಈಗ ನ್ಯಾಯ ಸಂಹಿತ, ಸಾಕ್ಷ್ಯ ಸಂಹಿತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ಚಾಲೆಂಜಸ್ ಇದೆಯಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಡನ್ ಈ ಬದಲಾವಣೆಗೆ ಒಗ್ಗಿಕೊಳ್ಳಿಕ್ಕೆ ಹೇಗೆ ಅಂತ? ಇಲ್ಲ, ಇದುವಾಗಿನ ಟ್ರಾನ್ಸಿಷನ್ ಏನಿದೆ ನಮಗೂ ಕೂಡ ಸ್ವಲ್ಪ ಆತಂಕಗಳಿದ್ದು, ನಮ್ಮ ಅಧಿಕಾರಿಗಳಲ್ಲೂ ಕೂಡ ಸ್ವಲ್ಪ ಪ್ರಾರಂಭದಲ್ಲಿ ಆತಂಕಗಳಿತ್ತು. ಜುಲೈ 1ನೇ ತಾರೀಕು ಈ ವರ್ಷ 2024ರಿಂದ ಈ ಹೊಸ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸುರಕ್ಷಾ ಅಧಿನಿಯಮ ಮತ್ತು ಹೊಸ ಎವಿಡೆನ್ಸ್ ಆ್ಯಕ್ಟ್ ಇವೆಲ್ಲ ಜುಲೈ 1ನೇ ತಾರೀಕಿಂದ ಈಗ ಅಳವಡಿಕೆಗೆ ಅನುಷ್ಠಾನಕ್ಕೆ ಬಂದಿದ್ದಾವೆ. ಇದುವರೆಗಿನ ಏನು ಅನುಭವ ಇದೆ, ಈ ಟ್ರಾನ್ಸಿಷನ್ ಹ್ಯಾಸ್ ಬಿನ್ ಮೋರ್ ಆರ್ ಲೆಸ್ ಸ್ಮೂತ್. ಬಟ್ ಸ್ಟಿಲ್ ಮುಂದುವರ್ತಾ ಹೋದಾಗ, ಯಾಕೆಂದರೆ ಹೊಸ ಕೆಲವೊಂದು ಕಾನೂನಿನ ಸೆಕ್ಷನ್ಗಳು ಬದಲಾಗಿದ್ದಾವೆ, ಕೆಲವೊಂದು ಕಾನೂನಿನ ಒಂದು ಡೆಫಿನೇಷನ್ಗಳು ಬದಲಾಗಿದ್ದಾವೆ, ಅಥವಾ ನಾವು ಅನುಷ್ಠಾನ ಮಾಡ್ತಕ್ಕಂಥ ನೀತಿಯಲ್ಲಿ ಬದಲಾಗಿದೆ. ಸೊ ದೀಸ್ ಲಾಸ್ ಹ್ಯಾವ್ ಟು ಎವಾಲ್ವ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಥ್ರೂ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್. ಅದು ಮುಂದಿನ ದಿವಸಗಳಲ್ಲಿ ಆಗ್ತಾ ಹೋದಾಗ ಇನ್ನೂ ಈ ಕಾನೂನುಗಳು ಹೆಚ್ಚು ಒಂದು ಪ್ರಭಾವವನ್ನು ಬೀರ್ತವೆ ಅಂತ ಅಂದ್ಕೊಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿ ಬೆಂಗಳೂರು ಪೊಲೀಸರು ಕೆಲಸ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ರೀಸೆಂಟಾಗಿ 1-2 ಇನ್ಸಿಡೆಂಟಲ್ಲಂತೂ ಈ ಸೋಷಿಯಲ್ ಮೀಡಿಯಾ ಮೀಮ್ಸ್ ಮಾಡೋರು ಯಾವ ರೀತಿ ಸ್ಕಿಲ್ಸ್ ಯೂಸ್ ಮಾಡ್ತಾರೆ ಅದೇ ಲೆವೆಲ್ನ ಸ್ಕಿಲ್ನ ಪೊಲೀಸರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಫ್ಯೂ ಮೂಮೆಂಟ್ಸ್ ಲೇಟರ್ ಅಂತ ಒಬ್ಬ ದಾದಾಗಿರಿ ಮಾಡಿರ್ತಾನೆ, ಏನೋ ಮಿಸ್ಬಿಹೇವ್ ಮಾಡಿರ್ತಾನೆ, ಸ್ವಲ್ಪ ಹೊತ್ತು ಬಿಟ್ಟು ಅವನು ಫ್ಯೂ ಮೂಮೆಂಟ್ಸ್ ಲೇಟರ್ ಪೊಲೀಸರ ಮುಂದೆ ಹಿಂಗೆ ಕೈ ಕಟ್ಟಿ ನಿಂತಿರ್ತಾನೆ. ಆ ರೀತಿ ದೃಶ್ಯಗಳು ಬರ್ತಾ ಇದೆ. ಇದಕ್ಕೆ ಹೇಗೆ ಪೊಲೀಸರೇ ಮಾಡ್ತಾ ಇದ್ದಾರಾ, ಅದಕ್ಕೆ ಸಪ್ರೇಟ್ ಸ್ಟಾಫ್ ಇದ್ದಾರಾ, ಯಾರ ಐಡಿಯಾ ಇದೆ ಹೇಗೆ ಅಂತ? ಅದೇ ಇದು ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ತಲುಪತಕ್ಕಂಥದ್ದು. ಬರೀ ಫಿಸಿಕಲ್ ವರ್ಲ್ಡ್ನಲ್ಲಿ ಅಲ್ಲ, ಈವನ್ ಡಿಜಿಟಲ್ ವರ್ಡ್ನಲ್ಲೂ ಕೂಡ ಸಾರ್ವಜನಿಕರಿಗೆ ತಲುಪ್ತಕ್ಕಂಥದ್ದು ಮತ್ತು ಏನು ನಡೀತಾ ಇದೆ ನಮ್ಮ ಇಲಾಖೆಯ ವಿದ್ಯಮಾನಗಳೇನಿದೆ ಅವುಗಳನ್ನು ಅವರಿಗೆ ತಿಳಿಸ್ತಕ್ಕಂಥದ್ದು. ಜೊತೆಗೆ ಈ ರೀತಿಯ ಒಂದು ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ಅಥವಾ ಒಂದು ಮನೋರಂಜನಾತ್ಮಕವಾಗಿಯೇ ಅವರಿಗೆ ಕೆಲವೊಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಬಹುಶಃ ನಾವು ಸಾಕಷ್ಟು ಇದರಲ್ಲಿ ಸಫಲರು ಕೂಡ ಆಗ್ತಾ ಇದ್ದೇವೆ ಅಂತ ಭಾವಿಸಿದ್ದೇನೆ. ಕಳೆದ 2-3 ದಶಕಗಳಿಂದ ಒಬ್ಬ ಪೊಲೀಸ್ ಅಧಿಕಾರಿ ದಯಾನಂದ್ ಅವ್ರನ್ನ ರಾಜ್ಯ ನೋಡಿದೆ. ವೈಯಕ್ತಿಕವಾಗಿ ಹೇಗೆ ದಯಾನಂದ್ ಅವರು, ಅಂದರೆ ಅವರ ಪರ್ಸ್ನಲ್ ಲೈಫ್ ಆಸ್ ಎ ಫಾದರ್ ದಯಾನಂದ್ ಅವರು ಹೇಗೆ, ಒಬ್ಬ ಹಸ್ಬೆಂಡ್ ದಯಾನಂದ್ ಅವರು ಹೇಗೆ, ನಿಮ್ಮ ಹಾಬೀಸ್ ಏನು, ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ನೀವು ಹೇಗಿರ್ತೀರಿ? ಈ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಎಲ್ಲ ಸಂದರ್ಭದಲ್ಲೂ ನೀವು ಬ್ಯುಸಿಯಾಗೇನೂ ಇರೋದಿಲ್ಲ. ಬಟ್ ಸಾಂದರ್ಭಿಕವಾಗಿ ಜಿಲ್ಲೆಗಳಲ್ಲಿ ನಾವು SP ಗಳಿದ್ದಾಗ ಅಥವಾ DIG ಆಗಿದ್ದಾಗ, ನಂತರದಲ್ಲಿ ಇಂಟೆಲಿಜೆನ್ಸಲ್ಲಿ ಸಾಕಷ್ಟು ಕೆಲಸವನ್ನು ನಾನು ಮಾಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಫ್ಯಾಮಿಲಿ ಸ್ಯಾಕ್ರಿಫೈಸಸ್ ಮಾಡಬೇಕಾಗ್ತದೆ, ಪರ್ಸನಲ್ ಸ್ಯಾಕ್ರಿಫೈಸಸ್ ಮಾಡಬೇಕಾಗ್ತದೆ. ಬಟ್ ಅವರು ಅಡ್ಜಸ್ಟ್ ಆಗ್ಬಿಡ್ತಾರೆ ಅನ್ಸುತ್ತೆ. 1-2 ಸಲ ಸಿಟ್ಟು, to a certain extent. All my relatives have stopped calling me for any of the weddings and other social occasions, but they know that he is not likely to come. ಮೇಡಮ್ ಅವ್ರಿಗೆ ಕಳಿಸ್ಬಿಡಿ ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ. ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಇದಾಗಿದೆ. ಬಟ್ ಸ್ಟಿಲ್ ನಾಟ್ ದಟ್ ಇಟ್ ಈಸ್ ಏನೋ ಗ್ರೇಟ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ ಅಂತಲ್ಲ. ಬಟ್ ದ ಚೇರ್ ಡಿಮಾಂಡ್ಸ್ ದಟ್ ಒನ್. ಆ್ಯಸ್ ಅ ಕಮಿಷನರ್ ಆಫ್ ಪೊಲೀಸ್, ದ ಚೇರ್ ಡಿಮಾಂಡ್ಸ್ ದಟ್ ವಿ ಹ್ಯಾವ್ ಟು dedicate ourselves to that and spend the maximum to that so that justice is done to the chair. ಅದನ್ನು ಮಾಡುವಾಗ ಈ ರೀತಿಯ ಒಂದು ವೈಯಕ್ತಿಕ ಇವೇನಿದೆ ಅವು ಗೌಣ ಆಗ್ತವೆ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ಸರ್, ಪರ್ಸ್ನಲ್ ಲೈಫ್ ಅಂತ ಏನಾದರೂ ಒಬ್ಬ ವ್ಯಕ್ತಿಗೆ ತಾನು ಇಷ್ಟು ಬೆಳಗಿನಿಂದ ರಾತ್ರಿ ತನಕ ವರ್ಕ್ ಮಾಡ್ತಿದ್ದೇನೆ, ಓಕೆ ನನ್ನ ಟೈಮ್ ಇದು, ಕೆಲವರಿಗೆ ಓದೋದಾಗಿರ್ಬೋದು, ಕೆಲವರಿಗೆ ಸ್ಪೋರ್ಟ್ಸ್ ನೋಡೋದಾಗಿರ್ಬೋದು, ಕೆಲವರಿಗೆ ಸ್ಪೋರ್ಟ್ಸ್ ಆಡೋದಾಗಿರ್ಬೋದು, ಏನಾದ್ರು ಒಂದು ಇರುತ್ತಲ್ಲ ಆ ಥರ ನಿಮ್ಮ ಲೈಫ್ indulging in various things like I used to work out in the gym, used to like to work out in the gym. I'm interested in running, cycling and swimming, these kind of outdoor activities.
ಜೊತೆಗೆ ರೀಡಿಂಗ್ ಯೂಸ್ ಟು ಬಿ ದೇರ್, ನಾವು ಇಟ್ ಹ್ಯಾಸ್ ರೆಡ್ಯೂಸ್ಡ್. ಐ ಲೈಕ್ biking. I have my own motorcycle. In fact, I have grown with dogs and bikes in my this thing. I love to play with my Bike riding ಹೋಗ್ತಾ ಇರ್ತೀರಾ ಸರ್? dog. I have bikes. I go for bike riding. So these are some of the hobbies. ಸೊ ಅಕ್ಕಪಕ್ಕದವ್ರಿಗೆ ಗೊತ್ತಾಗಲ್ಲ ಇದು ಕಮಿಷನರ್ ಅಂತ, ಹೆಲ್ಮೆಟ್ ಅಲ್ಲೇ ಇರುತ್ತೆ, ಸೊ ಗೊತ್ತಾಗೋದಿಲ್ಲ. ಸೊ ಎರಡೂ ಆಗುತ್ತೆ. ಅಂದ್ರೆ ಟ್ರಾಫಿಕ್ ಅಲ್ಲೆಲ್ಲ ಹೋದಾಗ ಅದು ಗೊತ್ತಾಗುತ್ತೆ, ಆ್ಯಂಡ್ ಇದನ್ನು ಆಗುತ್ತೆ, ನಿಮ್ಮ ಏನು ಹಾಬಿನೂ ಆಗ್ತದೆ. ಓಕೆ. ಸೊ ದಟ್ಸ್ ಆಲ್. ಅಂದ್ರೆ ಜನಸಾಮಾನ್ಯರ ಜೊತೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಕಮಿಷನರ್ ದಯಾನಂದ್ ಅವರು ಕೂಡ ಬೈಕಲ್ಲಿ ಇರ್ಬೋದು, ಹೆಲ್ಮೆಟ್ ಅಲ್ಲಿ ಗೊತ್ತಾಗಲ್ಲ ಹೊರಗಡೆ. ಹೌದು. ಅಂದ್ರೆ ಗ್ರೂಪಲ್ಲಿ ಹೋಗ್ತೀರಾ ಸರ್, ಹೆಂಗೆ ಹೋಗ್ತೀರಿ? ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ವಿ ಟ್ರೈ ಟು ಗೋ ಔಟ್. ಆ್ಯಂಡ್ ಜಿಮ್ಗೆ ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಅರ್ಲಿಯರ್ ಐ ಯೂಸ್ ಟು ಬಿ ವೆರಿ ರೆಗ್ಯುಲರ್ ಇನ್ ದ ಜಿಮ್. ಆಲ್ಮೋಸ್ಟ್ ಎವ್ರಿ ಡೇ ಐ ಯೂಸ್ ಟು ಗೋ ಆ್ಯಂಡ್ ವರ್ಕೌಟ್ ವಿತ್ ಮೈ ಫ್ರೆಂಡ್ಸ್. ವಿ ಹ್ಯಾವ್ ಫ್ರೆಂಡ್ಸ್ ಗ್ರೂಪ್ ವಿತ್ ಇನ್ ದ ಜಿಮ್. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಫಿಟ್ನೆಸ್ ಆ್ಯಂಡ್ ಡಯಟ್ ವಿಚಾರಕ್ಕೆ ಬಂದರೆ ಸರ್, ನಿಮ್ಮ ಹ್ಯಾಬಿಟ್ಸ್ ಜಿಮ್ದು ಹೇಳಿದ್ರೆ ರೆಗ್ಯುಲರ್ ಆಗಿ ಹೋಗ್ತಿದ್ದೆ ನಾನು ಅಂತ. ಡಯಟ್ ವಿಚಾರಕ್ಕೆ ಬಂದರೆ ನೀವು ಪರ್ಟಿಕ್ಯುಲರಾ ಅಥವಾ ಹೇಗೆ ಕ್ಯಾಲೋರಿ ಕನ್ಸಂಪ್ಷನ್ ವಿಚಾರದಲ್ಲಿ? ಡಯಟ್ ವಿಚಾರ ಹೇಳಿಗೆ ಹೋದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಇಲ್ಲ ಸರ್, ಗಾಬರಿ ಆಗ್ಬೋದು. ಹೇಳೋದ ಬೇಡವಾ? ಹೇಳಿ ಸರ್. ಐ ಈಟ್ ಓನ್ಲಿ 1 meal in a day. I don't take breakfast, I don't take lunch, I eat only 1 meal. Only I survive from dinner to dinner. It's what is called a OMAD ಅಂತ ಹೇಳಿ, 1 meal a day ಅಂತ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಾಮಾನ್ಯವಾಗಿ ಮಾಡ್ತಾರಲ್ಲ, ಅದರದ್ದೇ ಎಕ್ಸ್ಟೆಂಡೆಡ್ ಫಾರ್ಮ್. ಕಳೆದ ಸುಮಾರು 8-10 ವರ್ಷಗಳಿಂದ ಮೈ ಮೀಲ್ ಇಸ್ ಓನ್ಲಿ ಇನ್ ದ ನೈಟ್ ಅಷ್ಟೇ. ಅದು ಒಂದ್ಸಲ ಮೀಲ್ ಆದಮೇಲೆ ಐ ಸ್ಟಾಪ್ ಇಟ್. ಮೇ ಬಿ ಐ ಫಾಸ್ಟ್ ಫಾರ್ ಅಬೌಟ್ 22-23 hours, just 1 hour of eating. That is my eating and lifestyle. 10 years I think. ಓಕೆ. So that's how it has been. 1 meal ಅಂದರೆ ಹೌ ಮೆನಿ ಕ್ಯಾಲೋರೀಸ್, ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ? We don't count the calories, we eat to satiety, ಅಂದರೆ ಸಂತೃಪ್ತಿಯಿಂದ ತೃಪ್ತಿ ಆಗುವಷ್ಟು ಊಟ ಮಾಡ್ತಕ್ಕಂಥದ್ದು. ಅದಾದಮೇಲೆ ಬೇರೆ ಏನು ತಿನ್ನೋ ಆಗಿಲ್ಲ ಅಂತ ಹೇಳಿ. ಅಂದರೆ ಈಗ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಅಲ್ಲ ಸರ್? ಒಂದೇ ಮೀಲ್ ಅಂತ ಹೇಳಿದ್ರೆ ಅದು ತುಂಬ ನ್ಯೂಟ್ರಿಷಿಯಸ್ ಆಗಿರಬೇಕು. ಸೊ ಈಗ ಕಾರ್ಬೋಹೈಡ್ರೇಟ್ಸ್, ನ್ಯೂಟ್ರಿಯೆಂಟ್ ಡೆನ್ಸ್, ಕಾರ್ಬೋಹೈಡ್ರೇಟ್ ಅಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಹೇಗೆ ಪ್ಲಾನ್ ಮಾಡ್ತೀರಾ? ಡಿಪೆಂಡ್ ಆನ್ ಫ್ರೂಟ್ಸ್, ನಟ್ಸ್, ಮೀಟ್, ಎಗ್. ಸೊ ದಟ್ ಈಸ್ ದಿ ಪ್ರಿಡಾಮಿನೆಂಟ್ ಪೋರ್ಷನ್ ಆಫ್ ಮೈ ಮೀಲ್. In between, no coffee, no tea, no ice cream, no coconut water, just water. Yes, sir. Black coffee ಏನಾದ್ರು ಕುಡಿತೀರಾ ಸರ್? I used to have, but nowadays I have stopped that also. So ಹೀಗಾಗಿ ಓನ್ಲಿ ಪ್ಲೇನ್ ವಾಟರ್ ಡ್ಯೂರಿಂಗ್ ದ ಡೇ ಟೈಮ್ ಆ್ಯಂಡ್ ನೈಟ್ ಟೈಮ್ ಊಟ ಅಷ್ಟೇ, ಒಂದು ಊಟ. ಕನ್ನಡದಲ್ಲಿ ಈಗ ಅದೇ ಇದೆ, ಒಪ್ಪತ್ತು ಉಂಡೋನು ಯೋಗಿ, 2 ಹೊತ್ತು ಉಂಡೋನು ಭೋಗಿ, 3 ಹೊತ್ತು ಉಂಡೋನು ರೋಗಿ, 4 ಹೊತ್ತು ಉಂಡೋನು ಹೊತ್ಕೊಂಡು ಹೋಗಿ ಅಂತೇಳಿ. ಸ್ಪೋರ್ಟ್ಸ್ ಸರ್, ಯು ಲೈಕ್ ಎನಿ ಸ್ಪೋರ್ಟ್ಸ್? ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ಐ ಯೂಸ್ ಟು ನಾಟ್ ನೌ, ಬಟ್ ಮೈ ಮೇನ್ ಸ್ಪೋರ್ಟ್ ಇಂಟ್ರೆಸ್ಟ್ ಅಂದರೆ ಜಿಮ್ ಆ್ಯಂಡ್ ಸ್ವಿಮ್ಮಿಂಗ್ ಇವೆ. ಓಕೆ. ಸಿನಿಮಾ ಕಡಿಮೆ. ರೀಸೆಂಟಾಗಂತೂ ನೋಡಿರೋಕ್ಕೆ ಸಾಧ್ಯತೆ ಇಲ್ಲ ಅಂತ. ಥಿಯೇಟ್ರಲ್ಲಂತೂ ಇಲ್ಲ, ಬಟ್ ಮನೇಲಿ ನೆಟ್ಫ್ಲಿಕ್ಸು, ಅಮೆಝಾನ್ ಅವೆಲ್ಲ ಇರ್ತವೆ. ಬಟ್ ಅವು ಕೂಡ ಈಗ ಒಂದು ಘಟ್ಟವನ್ನು ನೋಡ್ತೀರಾ ಸರ್? ಕಾಂಟೆಂಟ್ ಎಲ್ಲ ನೋಡ್ತೀರಾ? ಐ ಯೂಸ್ ಟು ವಾಚ್, ನೋ ಡೌಟ್. ಯಾವ ಥರದ್ದು ನೋಡ್ತೀರಾ ಸರ್? ಈಗ ನೆಟ್ಫ್ಲಿಕ್ಸಲ್ಲಿ, ಅಮೆಝಾನಲ್ಲೆಲ್ಲ ವೆರೈಟಿ ಆಫ್ ಶೋಸ್. ಅದು ಕೂಡ ಈಗ ಬೋರ್ ಆಗ್ತಾ ಹೋಗ್ತಾ ಇದೆ ಅಷ್ಟೇ. ಮೋರ್ ಆಫ್ ಇಂಗ್ಲೀಷ್ ಮೂವೀಸ್, ಆ್ಯಕ್ಷನ್ ಓರಿಯೆಂಟೆಡ್ ಮೂವೀಸ್, ಸ್ಪೈ ಮೂವೀಸ್, ದಿಸ್ ಕೈಂಡ್ ಆಫ್ ಜೇಮ್ಸ್ ಬಾಂಡ್ ಮೂವೀಸ್. ಈಗ ನೋ ಟೈಮ್ ಟು ಡೈ ರಿಲೀಸ್ ನೋಡಿದ್ರೆ ಸರ್? ಇಲ್ಲ. ತುಂಬ ಚೆನ್ನಾಗಿದೆ, ಅಮೆಝಾನಲ್ಲಿ ಇದೆ. So I also like to, nowadays I have started shifting more and more towards the YouTube channels, watching a lot of travelogues, biking ಬಗ್ಗೆ ಇರ್ಬೋದು, ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು. lot of good YouTube content is becoming more enriching and entertaining nowadays. So I'm more or less shifting towards that. ಓಕೆ. ಕಡೆದಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕು ನಾನು ನಿಮಗೆ. ಒಂದು ವೇಳೆ ಪೊಲೀಸ್ ಆಗಿಲ್ಲ ಅಂತ ಆಗಿದ್ದರೆ, ನೀವು 1994 ನೀವು IPS ಮಾಡಿಲ್ಲ ಅಂತ ಆಗಿದ್ದಿದ್ರೆ, ಇನ್ಯಾವ ಪ್ರೊಫೆಷನಲ್ಲಿ ಇರ್ತಾ ಇದ್ರಿ ನೀವು? ಗೊತ್ತಿಲ್ಲ. ಜಸ್ಟ್ ಒಂದ್ಸಲಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಗೊತ್ತಿಲ್ಲ ಹೇಗೆ ಇರ್ತಾ ಇತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೇ ಬಿ ಅಂದರೆ ನೀವು ಮುಂಚೆನೇ ಫೋಕಸ್ ಡಿಟರ್ಮಿಂಡ, ಮುಂಚೆನೇ ಓದೋ ಟೈಮ್ನಲ್ಲೇ? ನಮ್ಮ ತಂದೆ ಇದರಲ್ಲಿದ್ದರು, ಏನು ಸರ್ಕಾರಿ ಸೇವೆಯಲ್ಲೇ ಇದ್ದರು. ಅವರು KS ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಇದ್ದರು. ಹೀಗಾಗಿ I was in a way exposed to the governmental services and all that. So definitely yes, wanted to be in the ಸರ್ವಿಸ್. ಬಟ್ ಆಗದೆ ಇದ್ದರೆ ಬಹುಶಃ ಬೇರೆ ಯಾವುದನ್ನ ಸರ್ವಿಸಲ್ಲಿ ಇರ್ತಾ ಇದೆ ಅಂತ ಕಾರಣ. ಯಾವ್ದು ಖಾಸಗಿ ಪ್ರೊಫೆಷನ್ ಅಂದರೆ ನಿಮ್ಮ ಮೈಂಡಿಗೆ ಏನು ಬರುತ್ತೆ? ಯಾವುದು? ಈಗ ಗೌರ್ಮೆಂಟ್ ಸರ್ವಿಸ್ ಅಲ್ಲ, ಗೌರ್ಮೆಂಟ್ ಸರ್ವಿಸ್ ಬಿಟ್ಟು ಖಾಸಗಿ ಸರ್ವಿಸಸ್ ಅಂತ ಆದರೆ ನಿಮ್ಮ ಮೈಂಡಿಗೆ? ಖಾಸಗಿ ಐ ಆಮ್ ಅನ್ಫಿಟ್ ಟು ಬಿ ಇನ್ ದ ಪ್ರೈವೇಟ್ ಸೆಕ್ಟರ್, both mentally and physically. Very difficult. You can't imagine. Very difficult. Okay. Yes sir, thank you so much. ನಿಮ್ಮ ಈ ಯಶೋಗಾಥೆ ಹೀಗೆ ಮುಂದುವರಿಲಿ, ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗಲಿ, ನೀವು ಅಂದ್ಕೊಂಡಿರೋ ಗುರಿಗಳನ್ನು ವೈಯಕ್ತಿಕವಾಗಿ ಮತ್ತು ವೃತ್ತಿ ಜೀವನ ಎರಡರಲ್ಲೂ ಕೂಡ ಈಡೇರೋ ರೀತಿ ಆಗಲಿ.
ತುಂಬ ತುಂಬ ಧನ್ಯವಾದ ನಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಕೂಡ ಹೀಗೆ ಮಸ್ತಾಗಿರಿ, ಎಲ್ಲರೂ ಕೂಡ ಒಳ್ಳೆಯ ಒಂದು ಕಂಟೆಂಟನ್ನು ಕೊಡ್ತಾ ಇರಿ, ಮತ್ತು ನಿಮ್ಮ ಚಾನಲ್ ಕೂಡ ಇನ್ನೂ ಅಭಿವೃದ್ಧಿ ಆಗಲಿ ಅಂಥೇಳಿ, ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಸರ್, ಇದು ಅಮೃತ್ ನೋನಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪ್. ಥ್ಯಾಂಕ್ ಯು. ಆ್ಯಂಡ್ ಇದು ನಮ್ಮ ಟೀಮ್ ಕಡೆಯಿಂದ ಒಂದು ಸೇಪಿಯನ್ಸ್, ಇದು ಯುವಲ್ ನೋಹ್ ಹರಾರಿ ಅವರದ್ದು. Thank you. I'll try to read it. Now it may be difficult, but whenever it is Yes, sir. convenient and possible for me, I will. Yes, sir. You will enjoy it, sir. Thank you.